ಲಿವರ್ ಕ್ಯಾನ್ಸರ್ನಿಂದ ಬಳಲ್ತಿರುವ ಈ ವ್ಯಕ್ತಿಗೆ ಬದುಕಲು ಉಳಿದಿರೋದು ಕೇವಲ ಕೆಲವೇ ದಿನಗಳು. ಆದರೆ ಸಾಯುವ ಮುನ್ನ ಅವನ ಮನಸ್ಸನ್ನ ಕೊರೆಯುತ್ತಿರುವ ಒಂದು ಭಯಾನಕ ಅನುಮಾನಕ್ಕೆ ಉತ್ತರ ಕಂಡುಕೊಳ್ಳಬೇಕು ಅನ್ನೋ ಹಠ ಅವನನ್ನ ಕಾಡ್ತಿರತ್ತೆ. ಆ ಸತ್ಯ ಏನು ಅಂತ ತಿಳ್ಕೊಳ್ಳೋ ಹುಚ್ಚಿನಲ್ಲಿ ಅವನು ಮಾಡಬಾರದಂತಹ ಘೋರ ಕೆಲಸಗಳನ್ನೆಲ್ಲ ಮಾಡಲು ಶುರು ಮಾಡ್ತಾನೆ. ಒಂದು ಕಡೆ ಅವನ ಹೆಂಡತಿ ಕಳೆದ 8 ವರ್ಷಗಳಿಂದ ಒಂದು ಕತ್ತಲೆ ಕೋಣೆಯಲ್ಲಿ ಬಂಧಿಯಾಗಿದ್ದಾರೆ. ಇನ್ನೊಂದು ಕಡೆ ಬದುಕಿರುವ ಅವನ ಸ್ವಂತ ಮಗನೇ ಇವನನ್ನ ಕಂಡ್ರೆ ಉರಿದು ಬೀಳ್ತಾನೆ. ಆದರೆ ಇವನಿಗೆ ಬೇಕಾಗಿರೋದು ಒಂದೇ ಒಂದು ಉತ್ತರ. ಅಷ್ಟಕ್ಕೂ ಆ ರಾಯಲ್ ಫ್ಯಾಮಿಲಿಯಲ್ಲಿರೋ ಪ್ರತಿಯೊಬ್ಬರು ಒಂದೊಂದು ಕರಾಳ ರಹಸ್ಯವನ್ನ ಯಾಕೆ ಬಚ್ಚಿಟ್ಟಿದ್ದಾರೆ? ಇಲ್ಲಿ ಯಾರು ಯಾರಿಗೆ ಮೋಸ ಮಾಡ್ತಿದ್ದಾರೆ? ಅಸಲಿ ಸೈಕು ಯಾರು ಅನ್ನೋದನ್ನ ನೀವು ಕೊನೆಯವರೆಗೂ ಊಹಿಸೋಕ್ಕೂ ಸಾಧ್ಯವಿಲ್ಲ. ನಿಮ್ಮನ್ನ ಕೊನೆಯ ಕ್ಷಣದವರೆಗೂ ಸೀಟಿನ ತುದಿಯಲ್ಲಿ ಕೂರಿಸುವ ಈ ಮೈಂಡ್ ಬೆಂಡಿಂಗ್ ಸೈಕಲಾಜಿಕಲ್ ಥ್ರಿಲ್ಲರ್ ಮೂವಿಯೇ ರಾವ್ ಬಹದ್ದೂರ್. ಆದರೆ ಇಷ್ಟೆಲ್ಲ ಭೀಕರ ಘಟನೆಗಳು ಶುರುವಾಗಿದ್ದು ಎಲ್ಲಿಂದ? ಆ ಒಂದು ಸಣ್ಣ ಅನುಮಾನ ಇಡೀ ವಂಶವನ್ನೇ ಹೇಗೆ ನಾಶ ಮಾಡ್ತು? ಅಷ್ಟಕ್ಕೂ ಆ ಕುಟುಂಬದ ಕರಾಳ ರಹಸ್ಯ ಏನು? ಬನ್ನಿ, ತಡ ಮಾಡದೆ ಕಥೆ ಶುರು ಮಾಡೋಣ. ಕಥೆ ಶುರುವಾಗೋದು 1991ರಲ್ಲಿ. ಇಲ್ಲಿ ನಮಗೆ ರಾಮುಡು ಅನ್ನೋ ವ್ಯಕ್ತಿ ಪರಿಚಯ ಆಗ್ತಾನೆ. ಹೊರಗಿನಿಂದ ಸಾಮಾನ್ಯನಂತೆ ಕಾಣಿಸೋ ಇವನ ಮನಸ್ಸಿನೊಳಗೆ ಯಾವಾಗಲೂ ಭಯ, ಅನುಮಾನ, ವಿಚಿತ್ರ ಭ್ರಮೆಗಳು ಕಾಡ್ತಿರತ್ವೆ. ಇದನ್ನ ಕಂಟ್ರೋಲ್ ಮಾಡೋಕೆ ಇವನು ಮದ್ಯ ಕುಡಿತಾ ಇರ್ತಾನೆ. ಅದರಿಂದ ಇವನಿಗೆ ಲಿವರ್ ಕ್ಯಾನ್ಸರ್ ಕೂಡ ಬಂದಿರತ್ತೆ. 1 ವರ್ಷದ ಹಿಂದೆಯೇ ಡಾಕ್ಟರ್ಸ್ ಇವನಿಗೆ ಇನ್ನೇನು 4 ತಿಂಗಳು ಮಾತ್ರ ಬದುಕಬಹುದು ಅಂತ ಹೇಳಿದ್ರು. ಆದರೆ ಎಲ್ಲರಿಗೂ ಆಶ್ಚರ್ಯವಾಗುವ ರೀತಿಯಲ್ಲಿ 1 ವರ್ಷ ಕಳೆದ್ರೂ ರಾಮುಡು ಇನ್ನೂ ಬದುಕಿದ್ದಾನೆ. ಡಾಕ್ಟರ್ಸ್ ಕೂಡ ಇದನ್ನ ಒಂದು ಪವಾಡ ಅಂತಾನೆ ಅನ್ಕೊಂಡಿದ್ದಾರೆ. ರಾಮುಡು ಜೊತೆ ಅವನ ಮಗ ಲವನಪ್ಪ ರಾಜು ಕೂಡ ಇರ್ತಾನೆ. ಮುಂದೆ ಏನಾಗತ್ತೆ ಅಂದ್ರೆ, ಒಂದು ದಿನ ಬೆಳಗ್ಗೆ ಲವನ್ ತನ್ನ ಅಪ್ಪ ರೂಮಲ್ಲಿ ತಲೆ ಸುತ್ತಿ ಬೀಳೋದನ್ನ ನೋಡ್ತಾನೆ. ಆಗ ಅವನು ಸಿಕ್ಕಾಪಟ್ಟೆ ಗಾಬರಿ ಆಗ್ತಾನೆ. ಆಮೇಲೆ ಅವನು ತಕ್ಷಣ ರಾಮುಡುನ ಹಳೆ ಫ್ರೆಂಡ್ ಡಾಕ್ಟರ್ ಚಾರಿಗೆ ಫೋನ್ ಮಾಡಿ ಮನೆಗೆ ಬರೋಕೆ ಹೇಳ್ತಾನೆ. ಚಾರಿ ಮನೆಗೆ ಬಂದಾಗ ನೋಡ್ತಾನೆ, ರಾಮುಡು ತನ್ನ ತಲೆಗೆ ತಾನೇ ಹುಡ್ಕೊಂತ ಪದೇ ಪದೇ ಒಂದೇ ಮಾತು ಹೇಳ್ತಾ ಇರ್ತಾನೆ. ಅದೇನಂದ್ರೆ, ಪಾಂಡವರು ಪಾಂಡುರಾಜನ ಮಕ್ಕಳಲ್ಲ ಅಂತ. ಆಮೇಲೆ ಚಾರಿ ಅವನ ಕೈ ಹಿಡ್ಕೊಂಡು ಅವನನ್ನ ಸುಮ್ಮನಿರಿಸೋಕೆ ಟ್ರೈ ಮಾಡ್ತಾನೆ. ಮತ್ತೆ ಆಶ್ಚರ್ಯದಿಂದ ಕೇಳ್ತಾನೆ, ನೀನು ನನ್ನ ಯಾಕೆ ಕರೆದೆ, ಏನಾಯ್ತು ಅಂತ. ಆದ್ರೆ ರಾಮುಡು ತುಂಬಾ ಮೂಢತೆಯಿಂದ ನಾನು ನಿನ್ನ ಕರೀಲೇ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನು ತನ್ನ ಮಗನ ಮೇಲಿನೇ ಗೂಬೆ ಕೂರಿಸೋಕೆ ಶುರು ಮಾಡ್ತಾನೆ. ಲವನ್ ಯಾವಾಗಲೂ ಮಾತುಗಳನ್ನ ತಿರುಚಿ ಜನರ ಮುಂದೆ ಹೇಳ್ತಾನೆ ಅಂತ. ನಾನು ಮಾಡದೇ ಇರೋ ಕೆಲಸನಿಲ್ಲ ನನ್ನ ತಲೆಗೆ ಕಟ್ತಾನೆ. ಗೊತ್ತಿಲ್ಲ ನನ್ನ ಮಗ ನನ್ನನ್ನ ಯಾಕೆ ಇಷ್ಟೊಂದು ದ್ವೇಷಿಸ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಚಾರಿ ನಕ್ಕೂಕೊಂಡು ಹೇಳ್ತಾನೆ, ಯಾರೇ ಕರೆದಿರ್ಲಿ, ನಾನು ಇಲ್ಲಿಗೆ ಬಂದಿರೋದು ನಿನ್ನ ನೋಡೋಕೆ ಅಲ್ವಾ ಅಂತ. ಆಮೇಲೆ ಚಾರಿ ನಿಧಾನವಾಗಿ ರಾಮುಡುಗೆ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತ ಕರೀತಾನೆ. ಆದರೆ ರಾಮುಡು ಕ್ಲಿಯರ್ ಆಗಿ ಬರೋಲ್ಲ ಅಂತಾನೆ. ಮತ್ತೆ ಹೇಳ್ತಾನೆ, ಡಾಕ್ಟರ್ಸ್ ಮುಂಚೆನೇ ಹೇಳಿದ್ರು ನಾನು 4 ತಿಂಗಳಲ್ಲಿ ಸಾಯ್ತೀನಿ ಅಂತ. ಆದರೆ ನೋಡು, ನಾನು ಇವತ್ತಿಗೂ ಬದುಕಿದ್ದೀನಿ. ಅದಕ್ಕೆ ನನಗೀಗ ಯಾವ ಡಾಕ್ಟರ್ ಮೇಲೂ ನಂಬಿಕೆ ಇಲ್ಲ ಅಂತ. ಆಮೇಲೆ ಚಾರಿಗೆ ಕೋಪ ಬಂದು ಅವನ ಕುತ್ತಿಗೆ ಪಟ್ಟಿ ಹಿಡ್ಕೊಳ್ತಾನೆ. ಲೋ, ನೀನು ಸಾಯ್ತಾ ಇಲ್ಲ, ಮತ್ತೆ ನಿನ್ ಜೊತೆ ನಮ್ಮೆಲ್ಲರಿಗೂ ಹಿಂಸೆ ಕೊಡ್ತಿದ್ಯಾ ಅಂತ ಬೈತಾನೆ. ಚಾರಿ ಮಾತು ಕೇಳಿ ರಾಮುಡು ಕೋಪ ಕ್ಷಣಾರ್ಧದಲ್ಲಿ ಕರಗಿ ಹೋಗುತ್ತೆ. ಅವನ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ಸಾರಿ ಕೇಳ್ತಾ ಹೇಳ್ತಾನೆ, ನಾನು ನನ್ನ ಫ್ರೆಂಡ್ಗೆ ಈ ಥರ ಹಿಂಸೆ ಕೊಡಬಾರ್ದಿತ್ತು ಅಂತ. ಅವಾಗ ಚಾರಿ ಕೇಳ್ತಾನೆ, ಹಾಗಾದ್ರೆ ನಿಜ ಹೇಳು, ನನ್ನ ಯಾಕೆ ಕರ್ಬೆ ಅಂತ. ಆಗ ರಾಮುಡು ಅವನಿಗೆ ಕೂತ್ಕೊಳ್ಳೋಕೆ ಹೇಳ್ತಾನೆ. ಮತ್ತೆ ನಿಧಾನವಾಗಿ ತನ್ನ ಮನಸ್ಸಿನಲ್ಲಿದ್ದ ಅತಿ ದೊಡ್ಡ ಸಮಸ್ಯೆಯನ್ನ ಹೇಳ್ತಾನೆ. ನನಗೆ ಸಾಯು ಭಯ ಇಲ್ಲ, ಆದ್ರೆ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಡೌಟ್ ಕೂತ್ಬಿಟ್ಟಿದೆ, ಅದು ಹೋಗ್ತಾನೇ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನು ಒಂದು ನ್ಯೂಸ್ ಪೇಪರ್ ಎತ್ತಿ ಚಾರಿ ಕೈಗೆ ಕೊಡ್ತಾನೆ. ಅದರಲ್ಲಿ DNA ಟೆಸ್ಟ್ ಬಗ್ಗೆ ಒಂದು ನ್ಯೂಸ್ ಇತ್ತು. ಆಮೇಲೆ ನಡಗೋ ಧ್ವನಿಯಲ್ಲಿ ಹೇಳ್ತಾನೆ, ರಕ್ತ ಪರೀಕ್ಷೆಯಿಂದ ಯಾರು ಯಾರ ಮಗ ಅಂತ ಗೊತ್ತಾಗುತ್ತೆ. ಅಂದ್ರೆ ನಂದು ಒಂದು ಟೆಸ್ಟ್ ಮಾಡಿಸು, ಕುಸುಂಪ ನಿಜವಾಗ್ಲೂ ನನ್ನ ಮಗನಾ ಅಲ್ವಾ ಅಂತ ನಾನು ತಿಳ್ಕೋಬೇಕು ಅಂತಾನೆ. ಆಮೇಲೆ ಅವನು ಚಡಪಡಿಕೆಯಿಂದ ತನ್ನ ಕೈನೇ ತಾನು ಕಚ್ಕೊಳ್ಳೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಚಾರಿ ತಕ್ಷಣ ಅವನ ಕೈ ಹಿಡ್ಕೊಂತಾನೆ. ಮತ್ತೆ ಅರ್ಥ ಮಾಡಿಸ್ತಾನೆ, ಈ ಟೆಸ್ಟ್ ಮಾಡಿಸೋಕೆ ಬರೀ ನಿನ್ನ ರಕ್ತ ಇದ್ರೆ ಸಾಲಲ್ಲ, ಇದಕ್ಕೆ ಕುಸುಮ್ದು ಸ್ಯಾಂಪಲ್ ಕೂಡ ಬೇಕು ಅಂತ. ಆದ್ರೆ ಆ ಮನುಷ್ಯ ಈ ಪ್ರಪಂಚದಲ್ಲೇ ಇಲ್ಲ, ಅವನ ರಕ್ತ ತರೋಕೆ ಚಾನ್ಸೇ ಇಲ್ಲ ಅಂತಾನೆ. ಆಗ ರಾಮುಡು ತಕ್ಷಣ ಕೇಳ್ತಾನೆ, ರಕ್ತ ಇಲ್ಲದೆ ಬೇರೆ ದಾರಿ ಇಲ್ವಾ ಅಂತ. ಚಾರಿ ಹೇಳ್ತಾನೆ, DNA ಟೆಸ್ಟ್ಗೆ ಅವನ ದೇಹದ ಯಾವುದಾದ್ರೂ ಒಂದು ಭಾಗ ಇರಲೇಬೇಕು ಅಂತ. ಈ ಮಾತು ಕೇಳಿದ ತಕ್ಷಣ ರಾಮುಡು ದೊಡ್ಡ ಯೋಚನೆಗೆ ಬೀಳ್ತಾನೆ. ಮತ್ತೆ ಚಾರಿಗೆ ಹೇಳ್ತಾನೆ, ಇನ್ನು ನೀನು ಹೋಗಬಹುದು ಅಂತ. ಆಮೇಲೆ ಚಾರಿ ಮನೆಯಿಂದ ಹೊರಡುವಾಗ ಮುಚ್ಚಿರುವ ಒಂದು ರೂಮ್ ಕಡೆ ನೋಡ್ತಾನೆ. ಆ ರೂಮಲ್ಲಿ ರಾಮುಡು ಹೆಂಡತಿ ರೇಣುಕಾ ಕಳೆದ 8 ವರ್ಷಗಳಿಂದ ಪ್ರಪಂಚದಿಂದ ದೂರ ಆಗಿ ಕೂತಿದ್ದಾಳೆ. ಅವಳು ತನ್ನ ಗಂಡನ ಮೇಲೆ ಎಷ್ಟು ಕೋಪಗೊಂಡಿದ್ದಾಳೆ ಅಂದ್ರೆ ರೂಮಿಂದ ಆಚೆ ಬರೋದನ್ನೇ ಬಿಟ್ಬಿಟ್ಟಿದ್ದಾಳೆ. ಆಮೇಲೆ ಚಾರಿ ಹೊರಗೆ ಬಂದು ನೋಡ್ತಾನೆ. ಲವನ್ ಊಟ ಮಾಡ್ತಾ ಇರ್ತಾನೆ. ಆಗ ಚಾರಿ ಅವನಿಗೆ ಕೇಳ್ತಾನೆ, ನೀನು ಮುಂದೆ ಏನ್ ಯೋಚನೆ ಮಾಡಿದ್ಯಾ ಅಂತ.
ಲವನ್ ಹೇಳ್ತಾನೆ, ನಾನು ಅಮೆರಿಕ ವೀಸಾಗೆ ಅಪ್ಲೈ ಮಾಡಿದ್ದೀನಿ, ಎಲ್ಲವೂ ಸರಿ ಇದ್ರೆ ನಾನು ಬೇಗನೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ. ಆಮೇಲೆ ಚಾರಿ ಅವನಿಗೆ ಬುದ್ಧಿ ಹೇಳ್ತಾನೆ, ನೀನು ಹೋದ್ಮೇಲೆ ನಿನ್ನ ಅಪ್ಪನಿಗೆ ಏನಾದ್ರೂ ಆದ್ರೆ ನೀನು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತೀಯಾ ಅಂತ. ಈ ಮಾತು ಕೇಳಿದ ತಕ್ಷಣ ಲವನೊಳಗೆ ವರ್ಷಗಳಿಂದ ಅರಗಿದ್ದ ನೋವು ಹೊರಗೆ ಬರುತ್ತೆ. ಮತ್ತೆ ಅವನು ಹೇಳ್ತಾನೆ, ನಾನು ನನ್ನ ಅಪ್ಪನ್ನ ದ್ವೇಷಿಸ್ತೀನಿ ಅಂತ ಜನ ಅನ್ಕೋತಾರೆ, ಆದರೆ ನಿಜ ಏನಂದ್ರೆ ನಾನು ಅವರನ್ನ ತುಂಬಾ ಪ್ರೀತಿಸ್ತೀನಿ. ಮುಂಚೆ ಅಪ್ಪನಿಗೆ ಏನಾದ್ರೂ ತೊಂದರೆ ಆದ್ರೆ ಫಸ್ಟ್ ನನಗೀ ಕಷ್ಟ ಆಗ್ತಿತ್ತು, ಆದ್ರೆ ಈಗ ದಿನಾ ಅವರನ್ನ ಈ ಸ್ಥಿತಿಯಲ್ಲಿ ಒದ್ದಾರೋದನ್ನ ನೋಡಿ ನನ್ನ ಹೃದಯ ಕಲ್ಲಾಗಿ ಬಿಟ್ಟಿದೆ. ಒಂದೊಂದು ಸಲ ಅನ್ಸುತ್ತೆ ಈ ನೋವಿಂದ ಮುಕ್ತಿ ಕೊಡಿಸೋಕೆ ನಾನೇ ಅವರ ಕುತ್ತಿಗೆ ಹಿಸುಕಿ ಬಿಡಬೇಕು ಅಂತ. ಆದ್ರೆ ನಾನು ಹಾಗೆ ಮಾಡಲ್ಲ, ನಾನಿನ್ನೂ ಇಲ್ಲಿಯೇ ಇದ್ರೆ ನನಗೂ ಹುಚ್ಚು ಹಿಡಿಯುತ್ತೆ ಅಂತ. ಇಷ್ಟು ಹೇಳಿ ಅವನು ಕೋಪದಿಂದ ಊಟ ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಆದ್ರೆ ಈ ಪೂರ್ತಿ ಮಾತುಕತೆನ ರಾಮುಡು ತನ್ನ ರೂಮಿನ ಒಳಗಿಂದ ಕೇಳ್ತಾ ಇರ್ತಾನೆ. ಆಮೇಲೆ ಅವನು ಕೋಪದಿಂದ ಕಿರುಚ್ಕೊಂಡು ಹೊರಗೆ ಬರ್ತಾನೆ. ಕೊನೆಗೆ ಹುಚ್ಚರು ಯಾರು ಅಂತ ಕೇಳ್ತಾನೆ. ಆಮೇಲೆ ಅವನು ಸಡನ್ ಆಗಿ ಸೈಲೆಂಟ್ ಆಗಿ ಲೈಫ್ ಬಗ್ಗೆ ಒಂದು ಡೀಪಾದ ಮಾತು ಹೇಳ್ತಾನೆ. ಸಣ್ಣ ವಯಸ್ಸಲ್ಲಿ ಪ್ರಪಂಚ ತುಂಬಾ ದೊಡ್ಡದಾಗಿ ಕಾಣುತ್ತೆ, ಆದ್ರೆ ಮನುಷ್ಯ ಬೆಳೆದಾಗಿಲ್ಲ ಅವನ ಪ್ರಪಂಚ ಸಣ್ಣದಾಗ್ತಾ ಹೋಗುತ್ತೆ. ಜನ ಅನ್ಕೋತಾರೆ ಇದು ದೇಹ ಬೆಳೆಯುವುದರಿಂದ ಆಗುತ್ತೆ ಅಂತ, ಆದ್ರೆ ಅಸಲಿ ಕಾರಣ ಏನಂದ್ರೆ ಮನುಷ್ಯನ ಮೆದುಳು ಮತ್ತು ಯೋಚನೆಗಳು ಮುಂದೆ ಬೆಳೆಯುವುದೇ ಇಲ್ಲ ಅಂತ. ಆಮೇಲೆ ಅವನು ನಗುತ್ತಾ ಹೇಳ್ತಾನೆ, ನನ್ನ ಲೈಫ್ ಮೇಲೆ ಏನಾದರೂ ಸಿನಿಮಾ ಬಂದ್ರೆ ಮೇಕರ್ಸ್ ಅದನ್ನ 2 ಪಾರ್ಟಲ್ಲಿ ಮಾಡಬೇಕು ಅಂತ. ಈಗ ಕಥೆ 1968ಕ್ಕೆ ಹೋಗುತ್ತೆ. ಆ ಟೈಮಲ್ಲಿ ರಾಮುಡು ಬಿಲ್ಕುಲ್ ಬೇರೆ ತರಹದ ಮನುಷ್ಯ ಆಗಿದ್ದ. ಅವನು ಯಾವ ಟೆನ್ಷನ್ ಇಲ್ಲದೆ ಕುಣಿದು ತಿರುಗಾಡ್ಕೊಂಡು ಲೈಫ್ನ ಪ್ರತಿ ಕ್ಷಣ ಎಂಜಾಯ್ ಮಾಡ್ಕೊಂಡು ಬದುಕ್ತಿದ್ದ. ಬೇರೆ ಬೇರೆ ದೇಶಗಳಿಗೆ ಟ್ರಿಪ್ ಹೋಗೋದು ಮಜಾ ಮಾಡೋದೇ ಅವನ ಪ್ರಪಂಚ ಆಗಿತ್ತು. ಅಷ್ಟರಲ್ಲಿ ಅವನ ಫ್ರೆಂಡ್ ಚಾರಿ ಅವನನ್ನು ಹುಡುಕೊಂಡು ಅಲ್ಲಿಗೆ ಬರ್ತಾನೆ. ಮತ್ತೆ ಹೇಳ್ತಾನೆ, ನಿನ್ನ ಅಪ್ಪ ನಿನ್ನನ್ನು ಮನೆಗೆ ವಾಪಸ್ ಕರೀತಿದ್ದಾರೆ, ಯಾಕಂದ್ರೆ ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ ಅಂತ. ಆದ್ರೆ ರಾಮುಡು ಕ್ಲಿಯರ್ ಆಗಿ ನೋವು ಅಂತಾನೆ. ಮತ್ತೆ ಹೇಳ್ತಾನೆ, ನಾನು ಯಾವತ್ತು ಮನೆ ಬಿಟ್ಟನೋ ಅವತ್ತೇ ಡಿಸೈಡ್ ಮಾಡಿದ್ದೆ, ಇನ್ಮುಂದೆ ಇಡೀ ಪ್ರಪಂಚನೇ ನನ್ನ ಮನೆ, ನಾನು ಯಾವತ್ತೂ ನನ್ನ ಮನೆಗೆ ವಾಪಸ್ ಹೋಗಲ್ಲ ಅಂತ. ಆಮೇಲೆ ಚಾರಿ ಅವನಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ನಿನಗೆ ನಿನ್ನ ಅಪ್ಪನ ಮುಖ ನೆನಪಿದೆಯಾ ಅಂತ. ಈ ಮಾತು ಕೇಳಿದ ತಕ್ಷಣ ರಾಮುಡು ಫುಲ್ ಸೈಲೆಂಟ್ ಆಗ್ತಾನೆ. ಮತ್ತೆ ಅವನ ಮುಖದ ಬಣ್ಣನೇ ಬದಲಾಗಿ ಬಿಡುತ್ತೆ. ಈಗ ಕಥೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಮತ್ತೆ ನಾವೆಲ್ಲಿ ನೋಡ್ತೀವಿ, ಈ ಟೈಮಲ್ಲಿ ರಾಮುಡು ಸ್ನಾನ ಮಾಡ್ತಾ ಇರ್ತಾನೆ. ಅವಾಗ ಮನೆಯಲ್ಲಿ ಕೆಲಸ ಮಾಡೋ ಅಚ್ಚಮ್ಮ ತನ್ನ ಹೊಸ ಸೊಸೆ ಜೊತೆ ಅವನ ರೂಮ್ ಕ್ಲೀನ್ ಮಾಡೋಕೆ ಬರ್ತಾಳೆ. ಹೊಸ ಸೊಸೆ ಕೇಳ್ತಾರೆ, ಸಾಹಿಬ್ರ ಮೆಂಟಲ್ ಕಂಡೀಷನ್ ಈ ತರ ಹೆಂಗಾಯ್ತು ಅಂತ. ಆಗ ಅಚ್ಚಮ್ಮ ಅವಳಿಗೆ ಸುಮ್ಮನಿರೋಕೆ ಹೇಳ್ತಾಳೆ. ಮತ್ತೆ ರೂಮಲ್ಲಿ ಒಂದು ಕೀ ಬಿಟ್ಟು ಹೋಗ್ತಾಳೆ. ಇಬ್ರು ರೂಮಿಂದ ಆಚೆ ಬಂದಾಗ ಅವರು ನಿಧಾನವಾಗಿ ಪೂರ್ತಿ ವಿಷಯ ಹೇಳ್ತಾರೆ. ಲವನ್ ಬಿಟ್ಟು ರಾಮುಡುಗೆ ಇನ್ನೊಬ್ಬ ಮಗ ಕೂಡ ಇದ್ದ. ಅವನ ಹೆಸರು ಕುಸುಂಪರಾಜು ಅಂತ. ರಾಮುಡು ಅವನನ್ನ ತನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತಿದ್ದ. ಮನೆಯಲ್ಲಿ ಏನೇ ಖುಷಿ ಬಂದರೂ ಆ ಮಗು ಹುಟ್ಟಿದ ಮೇಲೇನೆ ಬಂದಿದ್ದು. ಆದ್ರೆ ಸಣ್ಣ ವಯಸ್ಸಿಂದಾನೇ ಕುಸುಮ್ ಸ್ವಭಾವ ಬೇರೆ ಮಕ್ಕಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಆಮೇಲೆ ಒಂದು ದಿನ ಸಡನ್ ಆಗಿ ಎಸ್ಟೇಟಲ್ಲಿರೋ ಕೆರೆಗೆ ಬಿದ್ದು ಅವನು ಸತ್ತು ಹೋದ. ಆಮೇಲೆ ತನ್ನ ಅಚ್ಚುಮೆಚ್ಚಿನ ಮಗನನ್ನ ಕಡಿದುಕೊಂಡ ಆಘಾತವನ್ನ ರಾಮುಡುಗೆ ತಡ್ಕೊಳ್ಳೋಕೆ ಆಗ್ಲಿಲ್ಲ. ಆ ಘಟನೆ ಅವನ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿತು. ಅವತ್ತಿಂದ ನಿಧಾನವಾಗಿ ಅವನ ಮಾನಸಿಕ ಸ್ಥಿತಿ ಕೂಡ ಹದಗೆಡ್ತಾ ಬಂತು. ಇನ್ನು ಅವನ ಹೆಂಡತಿ ಬಗ್ಗೆ ಹೇಳೋದಾದ್ರೆ, ರೇಣುಕಾ ಕೂಡ ಆ ಘಟನೆ ಆದ್ಮೇಲೆ ಒಂದು ರೂಮಲ್ಲಿ ಬಂಧಿಯಾಗಿ ಉಳ್ಕೊಂಡ್ಳು. ಮತ್ತೆ ಅವಳು ಪ್ರಪಂಚದ ಜೊತೆ ಬಹುತೇಕ ಎಲ್ಲ ಸಂಬಂಧಗಳನ್ನ ಕಟ್ ಮಾಡ್ಕೊಂಡ್ಳು. ಎಲ್ಲಿ ಒಂದು ಶಾಕಿಂಗ್ ವಿಷಯ ಏನಂದ್ರೆ, ಅಚ್ಚಮ್ಮ ಹೇಳಿದ ಈ ಪೂರ್ತಿ ಕಥೆನ ರಾಮುಡು ತನ್ನ ರೂಮಿನ ಒಳಗಿಂದ ಸೈಲೆಂಟ್ ಆಗಿ ಕೇಳ್ತಾ ಇದ್ದ. ಮತ್ತೆ ಯಾವ ಕೀನ ಅಚ್ಚಮ್ಮ ಅವನ ರೂಮಲ್ಲಿ ಬಿಟ್ಟು ಬಂದಿದ್ಲು, ಅದು ಕುಸುಂಪಾನ ರೂಮಿನ ಬೀಗ ಆಗಿತ್ತು. ಈಗ ರಾಮುಡು ತಲೆಯಲ್ಲಿ ಡಾಕ್ಟರ್ ಚಾರಿಯ ಮಾತು ಕೂಡ ಪದೇ ಪದೇ ಓಡ್ತಾ ಇರುತ್ತೆ. ಅದೇನಂದ್ರೆ, DNA ಟೆಸ್ಟ್ ಮಾಡ್ಸಕ್ಕೆ ರಕ್ತ ಸಿಗಲಿಲ್ಲ ಅಂದ್ರೆ ದೇಹದ ಯಾವುದಾದ್ರೂ ಒಂದು ಭಾಗ ಅಂದ್ರೆ ಕೂದಲು ಅಥವಾ ಉಗುರು ಕೂಡ ಕೆಲಸಕ್ಕೆ ಬರಬಹುದು ಅಂತ. ಇದೇ ಯೋಚನೆ ಮಾಡಿ ರಾಮುಡು ಸೈಲೆಂಟ್ ಆಗಿ ಕುಸುಮ್ ರೂಮಿನ ಬೀಗ ಓಪನ್ ಮಾಡ್ತಾನೆ. ಮತ್ತೆ ರೂಮಿಗೆ ಕಾಲೆತ್ತಿದ್ದ ಹಾಗೆ ಅವನ ಕಣ್ಣುಗಳು ಪ್ರತಿಯೊಂದು ಮೂಲೆಯಲ್ಲೂ ಏನನ್ನೂ ಹುಡುಕಕ್ಕೆ ಶುರು ಮಾಡುತ್ತೆ. ಆಮೇಲೆ ಅವನು ಹಳೆ ಸಾಮಾನು, ಬೀರು ಮತ್ತೆ ಬಾಗಿಲುಗಳಲ್ಲಿ ಕೂದಲು ಅಥವಾ ಉಗುರಿನ ಚೂರು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನು ನೋಡಿದ ಅಚ್ಚಮ್ಮನಿಗೆ ಈ ವಿಷಯ ಸರಿ ಅನ್ಸಲ್ಲ. ಅದಕ್ಕೆ ಅವಳು ತಕ್ಷಣ ಹೋಗಿ ರೇಣುಕಾಗೆ ಹೇಳ್ತಾಳೆ, ರಾಮುಡು ಇವತ್ತು ಎಷ್ಟೋ ವರ್ಷಗಳಾದ್ಮೇಲೆ ಕುಸುಮ್ ರೂಮಿನ ಬೀಗ ಓಪನ್ ಮಾಡಿದ್ದಾನೆ ಅಂತ. ಅಷ್ಟರಲ್ಲಿ ರೂಮಿನ ಒಳಗೆ ಸಡನ್ ಆಗಿ ಒಂದು ಸಣ್ಣ ಸೌಂಡ್ ಕೇಳಿಸುತ್ತೆ. ಆಗ ರಾಮುಡು ಗಾಬರಿಯಾಗಿ ಕೇಳ್ತಾನೆ, ಏನಾಯ್ತು ಕುಸುಮ್, ನಾನು ನಿನ್ನ ರೂಮಿಗೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಾಯ್ತಾ? ಅರೆ ಇದು ನನ್ನದೇ ಮನೆಯಲ್ವಾ ಅಂತ. ಇಷ್ಟು ಹೇಳಿ ಅವನು ಜೋರಾಗಿ ಕಿರುಚ್ತಾನೆ. ಅವಾಗ ಅವನ ಕಣ್ಣು ಬಾಗಿಲ ಹಿಂದೆ ನಿಂತಿರೋ ರೇಣುಕಾ ಮೇಲೆ ಬೀರುತ್ತೆ. ಅವಳನ್ನ ನೋಡಿ ಅವನು ಮೆಲ್ಲಗೆ ಅವಳ ಕಡೆ ಹೋಗೋಕೆ ಶುರು ಮಾಡ್ತಾನೆ. ಬಹುಶಃ ಅವನು ಅವಳನ್ನ ಎಷ್ಟೋ ದಿನಗಳಾದ್ಮೇಲೆ ನೋಡ್ತಾ ಇದ್ದ. ಈಗ ಕಥೆ ಮತ್ತೆ 1968ಕ್ಕೆ ಹೋಗುತ್ತೆ. ಚಾರಿ ಕೇಳಿದ ಪ್ರಶ್ನೆ, ನಿನಗೆ ನಿನ್ನ ಅಪ್ಪನ ಮುಖ ನೆನಪಿದೆಯಾ ಅನ್ನೋದು ರಾಮುಡು ಮನಸ್ಸಲ್ಲಿ ಗುನಿಗುಡ್ತಾ ಇರುತ್ತೆ. ಆಮೇಲೆ ತುಂಬಾ ಯೋಚನೆ ಮಾಡಿದ ಮೇಲೆ ಅವನು ತನ್ನ ಮನೆಗೆ ವಾಪಸ್ ಹೋಗೋಕೆ ಡಿಸೈಡ್ ಮಾಡ್ತಾನೆ. ದಾರಿಯಲ್ಲಿ ಅವನಿಗೆ ಒಬ್ಬ ಹುಡುಗಿ ಒಬ್ಬಂಟಿಯಾಗಿ ನಡ್ಕೊಂಡು ಹೋಗ್ತಾ ಇರೋದು ಕಾಣಿಸುತ್ತೆ. ಆಮೇಲೆ ರಾಮುಡು ಕಾರ್ ನಿಲ್ಲಿಸಿ ಅವಳನ್ನ ಕೇಳ್ತಾನೆ, ನಿನ್ ಯಾರು
ಅಂತ. ಆಗ ಆ ಹುಡುಗಿ ಆನ್ಸರ್ ಮಾಡ್ತಾಳೆ, ಡಾಕ್ಟರ್ ಚಾರಿ ನನ್ನನ್ನ ಸಿದ್ದಪ್ಪ ಅವರ ಆರೈಕೆಗೆ ಹೊಸ ನರ್ಸ್ ಆಗಿ ಕಳಿಸಿದ್ದಾರೆ ಅಂತ. ಆಗ ರಾಮುಡು ಶಾಕ್ ಆಗಿ ತನ್ನ ಡ್ರೈವರ್ ಕಡೆ ನೋಡ್ತಾನೆ. ಡ್ರೈವರ್ ಭಯದಿಂದ ಹೇಳ್ತಾನೆ, ಚಾರಿ ಹೇಳಿದ್ರು ದಾರಿಯಲ್ಲಿ ಯಾವುದೇ ಕೆಟ್ಟ ನ್ಯೂಸ್ ಹೇಳ್ಬಾರ್ದು ಅಂತ. ಮತ್ತೆ ಅವನು ಹೇಳ್ತಾನೆ, ಚಾರಿ ಸಿದ್ದಪ್ಪನ ಕಿವಿಯಲ್ಲಿ ನಿಮ್ಮ ಮದುವೆ ಆಗಿದೆ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ, ಅದರಿಂದ ಅವರ ಆರೋಗ್ಯದಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಆಗಬಹುದು ಅಂತ. ಆವಾಗ ಹುಡುಗಿ ನಕ್ಕೊಂಡು ಹೇಳ್ತಾರೆ, ನೀವು ನನ್ನ ಪರಿಚಯ ಕೇಳಿದ್ರಿ, ಆದ್ರೆ ನಿಮ್ಮ ಹೆಸರನ್ನೇ ಹೇಳಿಲ್ಲ ಅಂತ. ಆಗ ರಾಮುಡು ತಕ್ಷಣ ಕಾರಿಂದ ಇಳಿದು ಹೇಳ್ತಾನೆ, ನಾನು ಸಿದ್ದಪ್ಪನ ಮಗ ರಾಮುಡು, ನಿಮ್ಮ ಹೆಸರೇನು ಅಂತ. ಆಗ ಅವಳು ಹೇಳ್ತಾಳೆ, ನನ್ನ ಹೆಸರು ರೇಣುಕಾ ಅಂತ. ಆಮೇಲೆ ಅವರಿಬ್ಬರು ಒಟ್ಟಿಗೆ ಕಾರಲ್ಲಿ ಕೂತ್ಕೊಂಡು ಮನೆ ಕಡೆ ಹೊರಡ್ತಾರೆ. ಮನೆ ತಲುಪಿದ ಮೇಲೆ ರಾಮುಡು ತನ್ನ ಅಪ್ಪ ಸಿದ್ದಪ್ಪನನ್ನ ಕೋಮಾ ಸ್ಥಿತಿಯಲ್ಲಿ ನೋಡ್ತಾನೆ. ಆಮೇಲೆ ಅವರ ಹತ್ತಿರ ಕೂತ್ಕೊಳ್ತಾನೆ. ಮತ್ತೆ ಅವರ ತಲೆ ಸವರ್ಕೊಂಡು ಬಾಲ್ಯದ ನೆನಪುಗಳಲ್ಲಿ ಕಳೆದು ಹೋಗ್ತಾನೆ. ಅವನಿಗೆ ನೆನಪಾಗುತ್ತೆ, ಫಸ್ಟ್ ಪದ್ಯ ಅವನು ತನ್ನ ಅಪ್ಪನಿಗೆ ಹೇಳಿದ್ದು ಅಂತ. ಮತ್ತೆ ಮೊದಲ ಬಾರಿ ಶೇವಿಂಗ್ ಮಾಡೋದನ್ನ ಕೂಡ ಅವರೇ ಹೇಳಿಕೊಟ್ಟಿದ್ದು ಅಂತ. ಇದಲ್ಲದೆ ಕತ್ತಿ ವರ್ಸೆ ಮತ್ತೆ ಬೇರೆಯವರ ಜೊತೆ ಫೈಟ್ ಮಾಡೋದು, ಇದನ್ನ ಕೂಡ ಅವನ ಅಪ್ಪನೇ ಹೇಳಿಕೊಟ್ಟಿದ್ದು. ಈಗ ತನ್ನ ನೆನಪುಗಳಲ್ಲಿ ಕಳೆದು ಹೋಗಿರೋ ರಾಮುಡು ಇಡೀ ರಾತ್ರಿ ಅಲ್ಲೇ ಕೂತಿರ್ತಾನೆ. ಆಮೇಲೆ ಬೆಳಗ್ಗೆ ಡಾಕ್ಟರ್ ಚಾರಿ ಬಂದಾಗ ಅವನನ್ನ ಎಬ್ಬಿಸ್ತಾನೆ. ಆಗ ರಾಮುಡು ಕೋಪಗೊಂಡು ಕೇಳ್ತಾನೆ, ನಿನ್ನ ಸತ್ಯ ಮುಚ್ಚಿರೋ ಅಭ್ಯಾಸ ಇನ್ನೂ ಹೋಗಿಲ್ವಾ? ನೀನು ನನ್ನ ಅಪ್ಪನಿಗೆ ನನ್ನ ಮದುವೆ ಬಗ್ಗೆ ಸುಳ್ಳು ಯಾಕೆ ಹೇಳ್ದೆ ಅಂತ. ಆಗ ಚಾರಿ ದೊಡ್ಡ ಉಸಿರು ತಗೊಂಡು ಹೇಳ್ತಾನೆ, ನೀನು ಮನೆ ಬಿಟ್ಟು ಹೋದಾಗ ನೀನು ಕ್ಲಿಯರ್ ಆಗಿ ಹೇಳಿದ್ದೆ, ನಿನ್ ಯಾವತ್ತೂ ಮದುವೆ ಆಗಲ್ಲ ಅಂತ. ನಿನ್ನ ಅಪ್ಪನಿಗೆ ನಿನ್ನ ಇಡೀ ಮಾತಿನ ಎಫೆಕ್ಟ್ ತುಂಬಾ ಜಾಸ್ತಿ ಆಯ್ತು. ಅವರಿಗೆ ಹಗಲು ರಾತ್ರಿ ಇದೇ ಚಿಂತೆ ಕಾಡ್ತಾ ಇತ್ತು, ಮುಂದೆ ಅವರ ವಂಶಕ್ಕೆ ಒಬ್ಬ ವಾರಸುದಾರ ಇರ್ತಾನಾ ಇಲ್ವಾ ಅಂತ. ಈಗ 6 ತಿಂಗಳ ಹಿಂದೆನೆ ಅವರಿಗೆ ಒಂದು ದೊಡ್ಡ ಬ್ರೇನ್ ಸ್ಟ್ರೋಕ್ ಬಂದಿತ್ತು. ಅವರಿಗೆ ಎಲ್ಲಾ ಟ್ರೀಟ್ಮೆಂಟ್ ಕೊಟ್ರು, ಆದ್ರೆ ಯಾವುದೇ ಯೂಸ್ ಆಗ್ಲಿಲ್ಲ. ಅದಕ್ಕೆ ಕೊನೆ ಭರವಸೆ ಅಂತ ನಾನು ಅವರ ಕಿವಿಯಲ್ಲಿ ಸುಳ್ಳು ಹೇಳಿದ್ದೆ, ನಿನ್ನ ಮದುವೆ ಆಗಿದೆ ಅಂತ. ಬಹುಶಃ ಈ ಖುಷಿಯಲ್ಲೇ ಅವರ ಕಂಡೀಷನ್ ಅಲ್ಲಿ ಸುಧಾರಣೆ ಆಗಬಹುದು ಅಂತ. ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಇಬ್ರು ಗಾರ್ಡನ್ ಅಲ್ಲಿ ಕೂತು ಮಾತಾಡ್ತಾ ಇದ್ರು. ಅಷ್ಟರಲ್ಲಿ ರೇಣುಕಾ ಕಾಫಿ ತಗೊಂಡು ಬರ್ತಾರೆ. ಆಗ ಚಾರಿ ರಾಮುಡುಗೆ ಹೇಳ್ತಾನೆ, ರೇಣುಕಾ ಅನಾಥೆ, ಆದ್ರೆ ಮನಸ್ಸಿಗೆ ತುಂಬಾ ಒಳ್ಳೆ ಹುಡುಗಿ ಅಂತ. ಆಮೇಲೆ ಅವನು ರೇಣುಕಾಗೆ ಕೇಳ್ತಾನೆ, ನೀನು ಸಿದ್ದಪ್ಪನ ದೇಹದಲ್ಲಿ ಆಗೋ ಪ್ರತಿಯೊಂದು ಚೇಂಜಸ್ದು ರೆಕಾರ್ಡ್ ಸರಿಯಾಗಿ ಇರ್ತಾ ಇದೆಯಲ್ವಾ ಅಂತ. ರೇಣುಕಾ ಹೇಳ್ತಾಳೆ, ಎಲ್ಲ ಸರಿ ಇದೆ, ಆದ್ರೆ ಅವರ ಬ್ಲಡ್ ಪ್ರೆಷರ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬಾ ಜಾಸ್ತಿ ಇದೆ. ಕೋಮಾ ಪೇಷಂಟ್ ಅಲ್ಲಿ ಈ ತರ ಆಗೋದು ತುಂಬಾ ವಿಚಿತ್ರ ಅಂತ. ಆಮೇಲೆ ಮಾತಾಡ್ತಾ ಮಾತಾಡ್ತಾ ಅವಳು ಸಡನ್ ಆಗಿ ರಾಮುಡು ಕೈ ಹಿಡ್ಕೊಳ್ತಾರೆ. ಮತ್ತೆ ಅವನ ಅಂಗೈ ನೋಡಿ ತಮಾಷೆಯಾಗಿ ಹೇಳ್ತಾರೆ, ನಿಮ್ಮ ಆಯಸ್ಸಿನ ರೇಖೆ ತುಂಬಾ ಚಿಕ್ಕರಾಗಿ ಕಾಣ್ತಿದೆ ಅಂತ. ಈಗ ಇಬ್ಬನ್ನೂ ಎಷ್ಟು ಹತ್ತಿರ ನೋಡಿ ಚಾರಿಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಅವನು ರೇಣುಕಾನ ಸೈಡ್ಗೆ ಕರ್ಕೊಂಡು ಹೋಗಿ ಹೇಳ್ತಾನೆ, ಹಾಸ್ಪಿಟಲ್ ಮತ್ತೆ ಮನೆ ಎರಡೂ ಬೇರೆ ಬೇರೆ ಜಾಗ, ಅದಕ್ಕೆ ನೀನು ನಿನ್ನ ಲಿಮಿಟ್ಸ್ ಮರಿಬೇಡ ಅಂತ. ಚಾರಿ ಹೋದ್ಮೇಲೆ ರೇಣುಕಾ ಮನಸ್ಸಲ್ಲಿ ಯೋಚಿಸ್ತಾರೆ, ಇದೇ ಮಾತನ್ನ ಅವನು ಸ್ವಲ್ಪ ಪ್ರೀತಿಯಿಂದ ಕೂಡ ಹೇಳಬಹುದಿತ್ತಲ್ಲ ಅಂತ. ಆಮೇಲೆ ಅವಳು ತನಗೆ ತಾನೇ ಹೇಳ್ಕೋತಾರೆ, ನಾನು ಹೇಗಿದ್ದೀನೋ ಹಾಗೆ ಇರ್ತೀನಿ, ಯಾರಿಗಾದ್ರೂ ಈ ವಿಷಯ ಇಷ್ಟ ಇಲ್ಲ ಅಂದ್ರೆ ಅದು ಅವರ ಪ್ರಾಬ್ಲಮ್ ಅಂತ. ಮುಂದಿನ ದಿನಗಳು ಕಳೆದಂತೆ ರಾಮುಡುಗೆ ನಿಧಾನವಾಗಿ ರೇಣುಕಾ ಮೇಲೆ ಪ್ರೀತಿ ಹುಟ್ಟುತ್ತೆ. ಆಮೇಲೆ ಒಂದು ದಿನ ಇಬ್ರು ಕುದುರೆ ಮೇಲೆ ಕೂತ್ಕೊಂಡು ಸುತ್ತಾಡೋಕೆ ಹೋಗ್ತಾರೆ. ದಾರಿಯಲ್ಲಿ ರೇಣುಕಾ ಕೆರೆ ನೋಡಿ ಕೇಳ್ತಾರೆ, ಇದು ಕೂಡ ನಿಮ್ಮ ಜಮೀನಿಗೆ ಸೇರಿದ್ದ ಅಂತ. ಆಗ ರಾಮುಡು ಹೇಳ್ತಾನೆ, ಈ ಕೆರೆ ನನ್ನ ಅಪ್ಪ ಅಮ್ಮನಿಗೆ ತುಂಬಾ ಇಷ್ಟವಾದ ಜಾಗ ಆಗಿತ್ತು. ನನ್ನ ಅಮ್ಮ ಅಂತೂ ನನಗೆ ಜನ್ಮ ಕೊಟ್ಟ ತಕ್ಷಣ ಪ್ರಪಂಚ ಬಿಟ್ಟು ಹೋದ್ರು. ಆಮೇಲೆ ನನ್ನ ಅಪ್ಪ ಯಾವಾಗ್ಲೂ ಇದೇ ಕೆರೆ ದರದಲ್ಲಿ ಕೂತ್ಕೊಂಡು ಅವ್ರನ್ನ ನೆನಪು ಮಾಡ್ಕೋತಿದ್ರು ಅಂತ. ಆಮೇಲೆ ರೇಣುಕಾ ಹೇಳ್ತಾರೆ, ಸಿದ್ದಪ್ಪನ ಕುತ್ತಿಗೆಯಲ್ಲಿರೋ ಲಾಕೆಟ್ ಅಲ್ಲಿ ನಿನ್ನ ಮತ್ತೆ ನಿನ್ನ ಅಮ್ಮನ ಇಬ್ರು ಫೋಟೋಗಳು ಇದೆ ಅಂತ. ಆಮೇಲೆ ಅವಳು ನಗ್ತಾ ಹೇಳ್ತಾರೆ, ನನಗೆ ನೀರು ಅಂದ್ರೆ ತುಂಬಾ ಇಷ್ಟ, ಮತ್ತೆ ನಾನು ದೋಣಿಯಲ್ಲಿ ಕೂತ್ಕೊಂಡು ಕೆರೆಯ ಮಧ್ಯದವರೆಗೂ ಹೋಗ್ಬೇಕು ಅಂತ. ಆದ್ರೆ ರಾಮುಡು ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ, ನನಗಂತೂ ನೀರು ಅಂದ್ರೆ ತುಂಬಾ ಭಯ ಅಂತ. ಆಗ ರೇಣುಕಾ ನಗೋಕೆ ಶುರು ಮಾಡ್ತಾರೆ. ಮತ್ತೆ ಅವನ ಪೂರ್ತಿ ಹೆಸರು ಕೇಳ್ತಾರೆ. ಆಗ ರಾಮುಡು ತನ್ನ ಫುಲ್ ನೇಮ್ ರಾವ್ ಬಹದ್ದೂರ್ ಅಂತ ಹೇಳ್ತಾನೆ. ಆಮೇಲೆ ರೇಣುಕಾ ಅವನಿಗೆ ಅದರ ಅರ್ಥ ಹೇಳ್ತಾರೆ, ರಾವ್ ಬಹದ್ದೂರ್ ಅಂದ್ರೆ ಧೀರ ಯುವರಾಜ ಅಂತ. ಅದಕ್ಕೆ ಅವಳು ತಮಾಷೆಯಾಗಿ, ನಿನ್ನ ಹೆಸರಲ್ಲಿ ಧೈರ್ಯ ಇದೆ, ಆದ್ರೆ ನೀರಿಗೆ ಮಾತ್ರ ಯಾಕಿಷ್ಟು ಭಯಪಡ್ತೀಯಾ ಅಂತ. ಆದ್ರೆ ಈ ಮಾತಿಗೆ ರಾಮುಡು ಯಾವುದೇ ರಿಪ್ಲೈ ಕೊಡಲ್ಲ. ಆಮೇಲೆ ಅವಳು ಒಬ್ಬಳೆ ದೋಣಿಯಲ್ಲಿ ಕೂತ್ಕೊಂಡು ಕೆರೆ ಮಧ್ಯಕ್ಕೆ ಹೋಗ್ತಾರೆ. ಮತ್ತೆ ಬ್ಯೂಟಿನ ಎಂಜಾಯ್ ಮಾಡೋಕ್ ಶುರು ಮಾಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ರೇಣುಕಾ ರಾಮುಡುನ ಸಿದ್ದಪ್ಪನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಕೇಳ್ತಾರೆ, ಈಗ ನಿಮ್ಮ ಅಪ್ಪನ ಬಲ್ಗೈ ಮಂಚದ ಮೇಲೇನೆ ಇದೆಯಲ್ವಾ ಅಂತ. ರಾಮುಡು ಹೌದು ಅಂತಾನೆ. ಆಮೇಲೆ ರೇಣುಕಾ ಅವನನ್ನ ಅರ್ಧ ಗಂಟೆ ಆಚೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇಬ್ರು ವಾಪಸ್ ಬಂದಾಗ ನೋಡ್ತಾರೆ, ಸಿದ್ದಪ್ಪನ ಅದೇ ಕೈ ಅವರ ಎದೆ ಮೇಲೆ ಇರುತ್ತೆ.
ಇದನ್ನ ನೋಡಿ ರಾಮುಡು ಶಾಕ್ ಆಗ್ತಾನೆ. ಆಮೇಲೆ ರೇಣುಕಾ ಅವನನ್ನ ಪೂರ್ವಜರ ಫೋಟೋಗಳ ಮುಂದೆ ಕರ್ಕೊಂಡು ಹೋಗಿ ಒಂದು ಸ್ಪೆಷಲ್ ವಿಷಯ ತೋರಿಸ್ತಾರೆ. ಪ್ರತಿ ಫೋಟೋದಲ್ಲಿ ಅವರ ವಂಶದ ರಾಜರು ತಮ್ಮ ಬಲ್ಗೈನ ಎದೆ ಮೇಲೆ ಇಟ್ಕೊಂಡಿದ್ದಾರೆ ಅಂತ. ಆಮೇಲೆ ಅವಳು ಹೇಳ್ತಾಳೆ, ಹಲಿ ರಾಜರಿಗೆ ಇದು ಅವರ ಗೌರವ ಮತ್ತು ಹೆಮ್ಮೆಯ ಸಂಕೇತವಾಗಿತ್ತು. ಬಹುಶಃ ಸಿದ್ದಪ್ಪನ ಮನಸ್ಸಲ್ಲಿ ಈ ಅಭ್ಯಾಸ ಎಷ್ಟು ಆಯವಾಗಿ ಕೂತಿದೆ ಅಂದ್ರೆ ಕೂನಾ ಸ್ಟೇಜಲ್ಲೂ ಅವರ ಬಾಡಿ ಇದೇ ಆಕ್ಷನ್ನ ರಿಪೀಟ್ ಮಾಡ್ತಿದೆ ಅಂತ. ಸ್ವಲ್ಪ ದಿನಗಳಾದ್ಮೇಲೆ ಸಿದ್ದಪ್ಪ ಕೂಡ ಈ ಪ್ರಪಂಚ ಬಿಟ್ಟು ಹೋಗ್ತಾರೆ. ಅವರು ಹೋದ್ಮೇಲೆ ರಾಮುಡು ತುಂಬಾ ಹೊತ್ತು ಅದೇ ಹಳೆ ಫೋಟೋಗಳ ಮುಂದೆ ನಿಂತಿರ್ತಾನೆ. ಅಷ್ಟರಲ್ಲಿ ಅಚ್ಚಮ್ಮ ಅವನನ್ನ ಕರೀತಾರೆ. ರಾಮುಡು ಕೇಳ್ತಾನೆ, ರೇಣುಕಾ ಎಲ್ಲಿ ಹೋದ್ಲು ಅಂತ. ಅಚ್ಚಮ್ಮ ಹೇಳ್ತಾಳೆ, ಸಿದ್ದಪ್ಪ ಸತ್ತ ಮಾರನೇ ದಿನಾನೇ ಅವಳು ತನ್ನ ಲಗೇಜ್ ತಗೊಂಡು ಶಾಶ್ವತವಾಗಿ ಹೋಗ್ಬಿಟ್ಲು ಅಂತ. ಈ ಮಾತು ಕೇಳಿದ ತಕ್ಷಣ ರಾಮುಡುಗೆ ಆ ದಿನ ನೆನಪಾಗುತ್ತೆ, ಯಾವಾಗ ಅವನು ರೇಣುಕಾಗೆ ತನ್ನ ಪ್ರೀತಿ ಬಗ್ಗೆ ಪ್ರಪೋಸ್ ಮಾಡಿದ್ದ ಅಂತ. ಆದ್ರೆ ರೇಣುಕಾ ಅವನಿಗೆ ಕ್ಲಿಯರ್ ಆಗಿ ಹೇಳಿದ್ದು, ನಾನು ನಿನ್ನನ್ನ ಆ ದೃಷ್ಟಿಯಿಂದ ನೋಡ್ತಿಲ್ಲ, ನಾನು ಮುಂಚೆನೆ ಬೇರೆ ಯಾರನ್ನೋ ಪ್ರೀತಿಸ್ತಿದ್ದೀನಿ ಅಂತ. ಆಮೇಲೆ ಮಾರನೇ ದಿನ ಬೆಳಗ್ಗೆ ರಾಮುಡು ಫಾರಿನ್ಗೆ ಹೋಗೋಕೆ ಎಲ್ಲ ರೆಡಿ ಮಾಡ್ಕೊಂಡು ಮಲಗ್ತಾನೆ. ಆದ್ರೆ ರಾತ್ರಿ ಅವನ ಜೊತೆ ಒಂದು ಘಟನೆ ಆಗುತ್ತೆ. ಅದು ಅವನ ಇಡೀ ಲೈಫ್ನೇ ಚೇಂಜ್ ಮಾಡ್ಬಿಡುತ್ತೆ. ಅವನಿಗೆ ಫೀಲ್ ಆಗುತ್ತೆ ತನ್ನ ಪೂರ್ವಜರ ಆತ್ಮಗಳು ಅವನ ಮುಂದೆ ಬಂದಿವೆ ಅಂತ. ಮತ್ತೆ ಅವೆಲ್ಲವೂ ಅವನ ಯೋಚನೆ ಮತ್ತೆ ಮೈಂಡ್ನ ತಮ್ಮ ತರ ಚೇಂಜ್ ಮಾಡ್ಬಿಡ್ತವೆ. ಬೆಳಗ್ಗೆ ಅವನು ಎದ್ದಾಗ ಪೂರ್ತಿಯಾಗಿ ಬದಲಾಗಿರ್ತಾನೆ. ಈಗ ಅವನು ಯಾವ ಸಾಮಾನ್ಯ ಮನುಷ್ಯನ ತರ ಅಲ್ಲ, ಬದಲಾಗಿ ಒಬ್ಬ ಹಳೇ ಮಹಾರಾಜನ ತರ ರಾಜರ ಬಟ್ಟೆ ಹಾಕೊಂಡು ಹೊರಡ್ತಾನೆ. ಮತ್ತೆ ನೇರವಾಗಿ ಡಾಕ್ಟರ್ ಚಾರಿ ಹಾಸ್ಪಿಟಲ್ಗೆ ಹೋಗ್ತಾನೆ. ಹಾಸ್ಪಿಟಲ್ ಅಲ್ಲಿ ಇರೋ ಪ್ರತಿಯೊಬ್ಬರು ಅವನನ್ನ ತುಂಬಾ ಆಶ್ಚರ್ಯದಿಂದ ನೋಡ್ತಾರೆ. ಆದ್ರೆ ಎಲ್ಲರಿಗಿಂತ ದೊಡ್ಡ ಶೌಕ್ ಚಾರಿಗೆ ಆಗುತ್ತೆ, ಯಾಕಂದ್ರೆ ಅವನು ತನ್ನ ಹಳೇ ಫ್ರೆಂಡ್ನ ಫಸ್ಟ್ ಟೈಮ್ ಈ ಲುಕ್ಕಲ್ಲಿ ನೋಡಿದ್ದ. ಆಮೇಲೆ ರಾಮಡು ನೇರವಾಗಿ ಡಾಕ್ಟರ್ ಚಾರಿಗೆ ಹೇಳ್ತಾನೆ, ರೇಣುಕಾನ ನನ್ನ ಹತ್ರ ಕರ್ಸು ಅಂತ. ಚಾರಿ ಶಾಕ್ ಆಗಿ ಅವನನ್ನ ನೋಡಿ ಹೇಳ್ತಾನೆ, ನಾನು ರೇಣುಕಾನ ಕೆಲಸದಿಂದಾನೇ ತೆಗೆದುಹಾಕಿದ್ದೀನಿ, ಯಾಕಂದ್ರೆ ಅವಳು ಯಾರ ಮಾತು ಕೇಳಲ್ಲ ಅಂತ. ಆಮೇಲೆ ಚಾರಿ ಕೇಳ್ತಾನೆ, ನಿನಗೆ ಸಡನ್ ಆಗಿ ಅವಳ ಅವಶ್ಯಕತೆ ಏನಾಯ್ತು ಅಂತ. ಆಗ ರಾಮಡು ಯಾವ ಅಂಜಿಕೆಯೂ ಇಲ್ಲದೆ ಆನ್ಸರ್ ಮಾಡ್ತಾನೆ, ನಾನು ಅವಳನ್ನ ಮದುವೆ ಆಗ್ಬೇಕು ಅಂತ. ಚಾರಿ ಅವನ ಮಾತು ಕೇಳಿ ಶಾಕ್ ಆಗ್ತಾನೆ. ಮತ್ತೆ ತಿಳಿ ಹೇಳೋಕೆ ಟ್ರೈ ಮಾಡ್ತಾನೆ, ರೇಣುಕಾ ಮತ್ತೆ ನಿನ್ನ ಫ್ಯಾಮಿಲಿ ಸ್ಟೇಟಸ್ ಬೇರೆ ಬೇರೆ, ನೀನು ದೊಡ್ಡ ಮನೆತನದವನು, ಅವಳು ಬಡ ಫ್ಯಾಮಿಲಿದವಳು ಅಂತ. ಆದ್ರೆ ಈ ಮಾತು ಕೇಳಿದ ತಕ್ಷಣ ರಾಮುಡಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಮತ್ತೆ ಅವನು ಟೌನ್ ಕೊಡ್ತಾ ಹೇಳ್ತಾನೆ, ಒಬ್ಬ ಸಾಮಾನ್ಯ ಗುಮಾಸ್ತನ ಮಗ ಶ್ರೀಮಂತ ಮನೆ ಹುಡುಗಿನ ಮದುವೆಯಾಗಿ ಒಂದು ಹಾಸ್ಪಿಟಲ್ ಕಟ್ಕೊಂಡು ಇವತ್ತು ನನಗೆ ವಂಶ ಮತ್ತೆ ಸ್ಟೇಟಸ್ ಅಂದ್ರೆ ಏನು ಅಂತ ಹೇಳ್ತಾನ ಅಂತ. ಆಮೇಲೆ ಅವನು ಹೇಳ್ತಾನೆ, ಮನುಷ್ಯನ ಬೆಳೆ ಇರೋದು ಅವನ ಮನಸ್ಸಿಂದ, ಅವನ ಮನೆತನದಿಂದ ಅಲ್ಲ ಅಂತ. ಮತ್ತೆ ಅವನು ಚಾರಿಗೆ ವಾರ್ನಿಂಗ್ ಕೊಡ್ತಾನೆ, ಏನೇ ಆಗ್ಲಿ ನೀನು ರೇಣುಕಾನ ಮದುವೆಗೆ ಒಪ್ಪಿಸ್ಬೇಕು, ಹಾಗೆ ಆಗ್ಲಿಲ್ಲ ಅಂದ್ರೆ ಇದೇ ಊರಲ್ಲಿ ಎಂಥ ಬಿರುಕಾಲಿ ಎಬ್ಬಿಸ್ತೀನಿ ಅಂದ್ರೆ ಆಮೇಲೆ ಯಾರು ಯಾರ ಮಗ ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ. ಈಗ ಕಥೆ ಮತ್ತೆ 1991ಕ್ಕೆ ವಾಪಸ್ ಬರುತ್ತೆ. ರಾಮುಡು ನಿಧಾನವಾಗಿ ಆ ರೂಮಲ್ಲಿ ನಿಂತಿರೋ ರೇಣುಕಾ ಹತ್ರ ಹೋಗ್ತಾನೆ. ಯಾಕಂದ್ರೆ ಅವಳು ನಿಜವಾಗ್ಲೂ ತನ್ನ ಮುಂದೆ ನಿಂತಿದ್ದಾಳೆ ಅನ್ನೋದು ಅವನಿಗೆ ನಂಬೋಕಾಗ್ತಿರಲ್ಲ. ಆಮೇಲೆ ಅವನು ಅವಳ ಮುಖದ ಮೇಲೆ ಸ್ವಲ್ಪ ಉಸಿರು ಬಿಟ್ಟು ನೋಡ್ತಾನೆ, ಎಲ್ಲಾದ್ರೂ ಇದು ತನ್ನ ಭ್ರಮೆ ಇರಬಹುದಾ ಅಂತ. ಆದರೆ ರೇಣುಕಾ ಕಣ್ಣು ಮಿಟಿಕಿಸದೆ ಹಾಗೇ ನಿಂತಿರ್ತಾಳೆ. ಆಗ ರಾಮುಡಿಗೆ ಅರ್ಥ ಆಗುತ್ತೆ ಇದು ತನ್ನ ಮೆದುಳಿನ ಒಂದು ಭ್ರಮೆ ಅಂತ. ಆಮೇಲೆ ಅವನು ಅಲ್ಲಿಂದ ಸುಮ್ಮನೆ ಹೊರಟು ಹೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ರಾಮುಡು ಒಬ್ಬನೇ ಕೂತ್ಕೊಂಡು ಮುಂದೆ ಮಹಾತ್ಮ ಗಾಂಧಿ ಕೂತಿರೋ ತರ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಚಾರಿ ಅಲ್ಲಿಗೆ ಬರ್ತಾನೆ. ಆಗ ರಾಮುಡು ಅವನನ್ನ ಗೌರವದಿಂದ ಚೇರ್ ಮೇಲೆ ಕೂಡಿಸ್ತಾನೆ. ಮತ್ತೆ ಬಲವಂತವಾಗಿ ಶರಾಬಿನ ಗ್ಲಾಸ್ ಕೈಗೆ ಕೊಡ್ತಾ ಹೇಳ್ತಾನೆ, ನೀನು ಧೈರ್ಯ ತರಿಸ್ಕೊಳ್ಳೋಕೆ ಎಣ್ಣೆ ಕುಡಿತೀಯ ಅಲ್ವಾ, ತಗೋ ಕುಡಿ ಅಂತ. ಆಗ ಚಾರಿ ಆಶ್ಚರ್ಯದಿಂದ ಕೇಳ್ತಾನೆ, ಅಂತಾದ್ದು ಏನಿದೆ, ಅದಕ್ಕೆ ಎಷ್ಟು ಧೈರ್ಯ ಬೇಕು ಅಂತ. ಆಗ ರಾಮುಡು ಅವನಿಗೆ ತನ್ನ ರೂಮಿನ ಒಂದು ಮೂಲೆಯಲ್ಲಿ ಇಟ್ಟಿದ್ದ ಚಿಕ್ಕ ಡಬ್ಬಿ ತೋರಿಸ್ತಾನೆ. ಮತ್ತೆ ಹೇಳ್ತಾನೆ, ನೀನೇ ತಾನೇ ಹೇಳಿದ್ದು ರಕ್ತ ಸಿಗ್ಲಿಲ್ಲ ಅಂದ್ರೆ ದೇಹದ ಯಾವುದಾದ್ರೂ ಒಂದು ಭಾಗ DNA ಟೆಸ್ಟ್ಗೆ ಸಾಕು ಅಂತ, ನೋಡು ನಾನು ತಂದಿದ್ದೀನಿ ಅಂತ. ಆಮೇಲೆ ಚಾರಿ ಆ ಡಬ್ಬಿನ ಓಪನ್ ಮಾಡಿದ ತಕ್ಷಣ ಅವನ ಮುಖದ ಬಣ್ಣನೇ ಹಾರಿ ಹೋಗುತ್ತೆ. ಯಾಕಂದ್ರೆ ಅದರ ಒಳಗೆ ಕುಸುಂಬಾಯಿಂದ ತೆಗೆದ ಒಂದು ಹಲ್ಲು ಮತ್ತೆ ಬೆರಳಿನ ಹತ್ತಿರದ ಚಿಕ್ಕ ಮೂಡೆ ಇತ್ತು. ಇದನ್ನ ನೋಡಿ ಅವನು ಕೋಪದಿಂದ ನಡುಗಿ ಹೋಗ್ತಾನೆ. ಮತ್ತೆ ರಾಮುಡುಗೆ ಬಿಗಿದು ಒಂದು ಕಪಾಲ ಮುಕ್ಷ ಮಾಡ್ತಾನೆ. ಆಮೇಲೆ ಕಿವುಚ್ಕೊಂಡು ಕೇಳ್ತಾನೆ, ನೀನು ಇದೆಲ್ಲ ಹೀಗೆ ಮಾಡ್ದೆ ಅಂತ. ಆಗ ರಾಮುಡು ಸೈಲೆಂಟ್ ಆಗಿ ಹೇಳ್ತಾನೆ, ಹೋದ ವಾರ ಮನೆಯಲ್ಲಿ ಒಂದು ಶಾಸ್ತ್ರ ಇತ್ತು, ಅದಕ್ಕೆ ನಾನು ಬೇಕು ಅಂತಾನೆ ನಿನ್ನ ಕರೀಲಿಲ್ಲ ಅಂತ. ಆಮೇಲೆ ಅವನು ಪೂರ್ತಿ ಘಟನೆ ಹೇಳ್ತಾನೆ. ನಿನ್ನ ಮಾತು ಕೇಳಿದ ಮೇಲೆ ನಾನು ಒಂದು ಪ್ಲಾನ್ ಮಾಡಿದೆ. ನಾನು ಲವನ್ನ ಕರೆದು ಅಳೋಕೆ ಶುರು ಮಾಡಿದೆ. ಮತ್ತೆ ಹೇಳಿದೆ, ನಿನ್ನೆ ರಾತ್ರಿ ಕುಸುಮ್ ನನ್ನ ಕನಸಲ್ಲಿ ಬಂದಿದ್ದ ಅಂತ. ಅವನು ಅಳ್ತಾ ನನಗೆ ಹೇಳಿದ, ನಮ್ಮ ವಂಶದಲ್ಲಿ ಯಾರೇ ಸತ್ರು ಅವರಿಗೆ ಗೌರವದಿಂದ ಪೀಠ ತೊಡಿಸಿ ಅಂತಿಮ ನಮನ ಸಲ್ಲಿಸ್ತಾರೆ. ಆದರೆ ನನಗೆ ಆ ಗೌರವ ಯಾವತ್ತೂ ಸಿಗಲಿಲ್ಲ. ಅದಕ್ಕೆ ನನ್ನ ಅಪ್ಪ ನನಗೆ ಪೀಠ ಹಾಕಬೇಕು ಅನ್ನೋದೇ ನನ್ನ ಕೊನೆಯ ಆಸೆ ಅಂತ. ಆಮೇಲೆ ಲವನ್ ಫಸ್ಟ್ ಅವರಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಾನೆ, ವರ್ಷಗಳ ಹಿಂದೆ ಸತ್ತ ಮನುಷ್ಯನಿಗೆ ಈಗ ಪೀಠ ಹೆಂಗ ಹಾಕೋಕೆ ಆಗುತ್ತೆ ಅಂತ. ಆದ್ರೆ ರಾಮುಡು ತನ್ನ ಹಠಕ್ಕೆ ಬೀಳ್ತಾನೆ. ಮತ್ತೆ ಹೇಳ್ತಾನೆ, ಕುಸುಮ್ ಅಸ್ಥಿಗಳು ಇನ್ನೂ ನಮ್ಮ ತೋಟದಲ್ಲೇ ಇವೆ, ಮತ್ತೆ ನಾನು ಅವನ ಕೊನೆಯ ಆಸೆ ಖಂಡಿತ ಪೂರೈಸ್ತೀನಿ ಅಂತ.
ಆಗ ಲವನ್ ಕೋಪದಲ್ಲಿ ರೂಮ್ ಬಾಗ್ಲು ಹಾಕೊಂಡು ಹೋಗ್ತಾನೆ. ಆಮೇಲೆ ರಾಮರು ಅವನನ್ನ ಇನ್ನೂ ರೊಚ್ಚಿಗೆ ಬಿಸ್ತಾನೆ. ಮತ್ತೆ ಹೇಳ್ತಾನೆ, ಸಣ್ಣ ವಯಸ್ಸಿಂದಾನೇ ನೀನು ಕುಸುಮ್ನ ನೋಡಿ ಹೊಟ್ಟೆ ಕಿಚ್ಪಡ್ತಿದ್ದೆ, ಮತ್ತೆ ಯಾವಾಗ್ಲೂ ಅವನಿಗೆ ಬೈತಿದ್ದೆ. ಬಹುಶಃ ಇದೇ ಮಾತುಗಳಿಂದ ಬೇಜಾರಾಗಿ ಕುಸುಮ್ ತನ್ನ ಪ್ರಾಣ ಬಿಟ್ಟ. ನನಗ್ ಗೊತ್ತು, ನೀನು ಅವನ ಕೊನೆಯ ಆಸೆ ಯಾವತ್ತೂ ಈಡೇರಲು ಬಿಡಲ್ಲ. ಅದಕ್ಕೆ ನಾನೊಬ್ಬನೇ ಈ ಶಾಸ್ತ್ರ ಮಾಡ್ತೀನಿ ಅಂತ. ಈಗ ಇದೆಲ್ಲ ಮಾತು ಕೇಳಿ ಲವನ್ ಮನಸ್ಸು ಕರಗುತ್ತೆ. ಮತ್ತೆ ಅವನು ಬಾಗ್ಲು ಓಪನ್ ಮಾಡ್ತಾನೆ. ಆಮೇಲೆ ಅವನು ಕಣ್ಣಲ್ಲಿ ನೀರು ತುಂಬಿಕೊಂಡು ರಾಮರು ಮುಖದ ಮೇಲೆ ಉಗುಳ್ತಾನೆ. ಮತ್ತೆ ಏನು ಹೇಳ್ದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಆಮೇಲೆ ಅದೇ ಟೈಮ್ ಯೂಸ್ ಮಾಡಿಕೊಂಡು ರಾಮರು ಕುಸುಮ್ ಅಸ್ಥಿಗೆ ಪೀತ ಹಾಕ್ತಾ ಇರುವಾಗ ಅವನು ಸೈಲೆಂಟ್ ಆಗಿ ಅವನ ಬಾಯಿಂದ ಒಂದು ಹಲ್ಲು ಮತ್ತು ಬೆರಳಿನ ಹತ್ತಿರದ ಒಂದು ಮೂಳೆ ತೆಗಿತಾನೆ. ಮತ್ತೆ ತನ್ನ ಹತ್ರ ಬಚ್ಚಿಟ್ಕೋತಾನೆ. ಇದೇ ವಸ್ತುಗಳನ್ನ ಇವತ್ತು ಅವನು ಚಾರಿಗೆ ತೋರಿಸ್ತಿದ್ದ. ಈಗ ಚಾರಿಗೆ ಕೋಪ ನೆತ್ತಿಗೇರುತ್ತೆ. ಆದ್ರೆ ರಾಮರು ಬರೀ ಒಂದೇ ಮಾತು ರಿಪೀಟ್ ಮಾಡ್ತಾನೆ, ನೀನ್ ಬೇಕಿದ್ರೆ ನನ್ನ ಹೊಡಿ, ಆದ್ರೆ DNA ಟೆಸ್ಟ್ ಮಾಡಿಸು ಅಂತ. ಆಮೇಲೆ ಚಾರಿ ಅವನಿಗೆ ಅರ್ಥ ಮಾಡಿಸ್ತಾನೆ, DNA ಟೆಸ್ಟ್ ಏನ್ ಈಸಿ ಇರೋ ಟೆಸ್ಟ್ ಅಲ್ಲ. ಇದಕ್ಕೆ ಪೊಲೀಸ್, ಲಾಯರ್ ಮತ್ತೆ ಕೋರ್ಟ್ ಪರ್ಮಿಷನ್ ತರಹದ ದೊಡ್ಡ ಲೀಗಲ್ ಪ್ರಾಸೆಸ್ ಇರುತ್ತೆ. ಕೋರ್ಟ್ ಆರ್ಡರ್ ಇಲ್ಲದೆ ಪೊಲೀಸರು ಕೂಡ ಯಾರಾದ್ರೂ DNA ಟೆಸ್ಟ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಅವನು ರಾಮರು ಹತ್ರ ಕೈ ಮುಗಿದು ಕೇಳ್ಕೊಳ್ತಾನೆ, ಈ ಹುಚ್ಚಾಟನ ಇಲ್ಲೇ ಬಿಟ್ಬಿಡು ಅಂತ. ಆದ್ರೆ ರಾಮರು ಅವನ ಮಾತನ್ನ ಉಲ್ಟಾ ಅರ್ಥ ಮಾಡ್ಕೊಳ್ತಾನೆ. ಮತ್ತೆ ಅವನ್ಗನ್ಸುತ್ತೆ, ಚಾರಿ ಬೇಕು ಅಂತಾನೆ ಸತ್ಯ ಮುಚ್ಚಿಟ್ಟಿದ್ದಾನೆ ಅಂತ. ಆಮೇಲೆ ಅವನು ಬೇಜಾರಾಗಿ ಹೇಳ್ತಾನೆ, ಯಾರನ್ನ ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಅವನೇ ಇವತ್ತು ನನ್ನಿಂದ ಸತ್ಯ ಮುಚ್ಚಿಟ್ಟಿದ್ದಾನೆ ಅಂತ. ಈ ಮಾತು ಕೇಳಿ ಚಾರಿ ಕಣ್ಣಲ್ಲೂ ನೀರು ಬರುತ್ತೆ. ಈಗ ಅವನು ಏನೂ ಹೇಳೋಕ್ಕಾಗಲ್ಲ. ಆದರೂ ಕೋಪ ಮತ್ತೆ ಅಸಹಾಯಕತೆಯಿಂದ ಒಂದು ಜೋರಾದ ಏಟು ಹೊಡೆದು ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಟೈಮಲ್ಲಿ ಬಾಗಿಲಾಚೆ ನಿಂತಿದ್ದ ಲವನ್ ಇದೆಲ್ಲ ಕೇಳ್ತಾ ಇರ್ತಾನೆ. ಅಷ್ಟರಲ್ಲಿ ರಾಮರು ಜೋರಾಗಿ ಕಿರ್ಚೋಕೆ ಸ್ಟಾರ್ಟ್ ಮಾಡ್ತಾನೆ, ನಾನು ಸತ್ಯ ತಿಳ್ಕೋಬೇಕು ಅಂದ್ರೆ ನೀವು ಯಾಕೆ DNA ಟೆಸ್ಟ್ ಮಾಡಿಸ್ತಾ ಇಲ್ಲ ಅಂತ. ಕಂಟಿನ್ಯೂಸ್ ಆಗಿ ಕಿರ್ಚಿದ್ದಕ್ಕೆ ಮತ್ತೆ ಟೆನ್ಷನ್ ತಗೊಂಡಿದ್ದಕ್ಕೆ ಸಡನ್ ಆಗಿ ಅವನ ಆರೋಗ್ಯ ಹದಗಿರುತ್ತೆ. ಮತ್ತೆ ಅವನು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಆಮೇಲೆ ಚಾರಿ ಮತ್ತೆ ಲವನ್ ತಕ್ಷಣ ಅವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಚೆಕಪ್ ಆದ್ಮೇಲೆ ಡಾಕ್ಟರ್ ಇಬ್ಬರನ್ನೂ ಸೈಡ್ಗೆ ಕರ್ಕೊಂಡು ಹೋಗಿ ಹೇಳ್ತಾರೆ, ರಾಮರುಗೆ ಇನ್ನು ತುಂಬಾ ಕಡಿಮೆ ಟೈಮ್ ಉಳಿದಿದೆ ಅಂತ, ಹೆಚ್ಚಂದ್ರೆ 2 ದಿನ. ಅದಕ್ಕೆ ಬೆಟರ್ ಏನಂದ್ರೆ ಅವರನ್ನ ಹಾಸ್ಪಿಟಲ್ ಅಲ್ಲಿ ಇರೋ ಬದಲು ಮನೆಗೆ ಕರ್ಕೊಂಡು ಹೋಗಿ, ಇದರಿಂದ ಅವರು ತಮ್ಮ ಕೊನೆಗಳಿಗೆನ ತಮ್ಮವರ ಜೊತೆ ಕಲಿಬಹುದು ಅಂತ. ಆಮೇಲೆ ಅದೇ ದಿನ ಒಬ್ಬ ಸಬ್ ಇನ್ಸ್ಪೆಕ್ಟರ್ ರಾಮುಡು ಮನೆಗೆ ಬರ್ತಾನೆ. ಮತ್ತೆ ಅಚ್ಚಮ್ಮನ ಕೇಳ್ತಾನೆ, ರಾವ್ ಬಹದ್ದೂರ್ ಮನೆ ಇದೇನಾ ಅಂತ. ಅಚ್ಚಮ್ಮ ಅವನನ್ನ ಒಳಗೆ ಕೂರಿಸಿ ಲವನ್ ಮತ್ತೆ ಚಾರಿನ ಕರೀತಾರೆ. ಆಮೇಲೆ ಎಸ್ಐ ತಮ್ಮ ಜೊತೆ ಬಂದಿದ್ದ ಸುಮಾರು 50 ವರ್ಷದ ಒಬ್ಬ ಕಪ್ಪಗಿರೋ ಮನುಷ್ಯನಿಗೆ ಹೊರಗೆ ಕೂತ್ಕೊಳ್ಳೋಕೆ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನಾನು ರಾಮರು ಹತ್ತಿರ ವಿಚಾರಣೆ ಮಾಡಬೇಕು ಅಂತ. ಆಗ ಚಾರಿ ರೀಸನ್ ಕೇಳಿದಾಗ ಎಸ್ಐ ಹೇಳ್ತಾನೆ, ಒಬ್ಬ ಮನುಷ್ಯ ಕಂಪ್ಲೇಂಟ್ ಕೊಟ್ಟಿದ್ದ. ಅವನ ಪ್ರಕಾರ ಕುಸುಮ್ ರಾಮುರುನ ಅಸಲಿ ಮಗ ಅಲ್ಲ. ಅವನ ಹೆಂಡತಿ ಕುಸುಮ್ಗೆ 2 ತಿಂಗಳು ಇದ್ದಾಗಲೇ ಕೇವಲ 100 ರೂಪಾಯಿಗೆ ಮಾರಿಬಿಟ್ಟಿದ್ದು. ಮತ್ತೆ ಕೆಲ ದಿನಗಳ ಹಿಂದೆ ರಾಮರು ತಾನೇ ಕುಸುಮನನ್ನ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಲವನ್ ಮಧ್ಯದಲ್ಲೇ ಮಾತಾಡಿ ಕಂಪ್ಲೇಂಟ್ನ ಅರ್ಧ ಭಾಗ ಸುಳ್ಳು ಅಂತ ಹೇಳ್ತಾನೆ. ಯಾಕಂದ್ರೆ ಕುಸುಮ್ ನನ್ನ ಕಣ್ಣಿದ್ರೆ ಕೆರೆಯಲ್ಲಿ ಮುಳುಗಿ ಸತ್ತಿದ್ದಾಳೆ ಅಂತ ಹೇಳ್ತಾನೆ. ಆಗ ಎಸ್ಐ, ಅರ್ಧ ಮಾತು ಸುಳ್ಳು ಅಂದ್ರೆ ಉಳಿದಾರ್ಧ ಮಾತು ಸತ್ಯ ಅಂತ ಹೀಗೆ ಹೇಳ್ತೀಯಾ ಅಂತ ಪ್ರಶ್ನಿಸ್ತಾನೆ. ಆಗ ಲವನ್ ಮೊದಲ ಬಾರಿಗೆ ತನ್ನ ಫ್ಯಾಮಿಲಿಯ ಅತ್ಯಂತ ನೋವಿನ ಸತ್ಯವನ್ನ ಹೇಳ್ತಾನೆ. ಕುಸುಮ್ ಹುಟ್ಟಿನಿಂದಲೇ ಸ್ವಲ್ಪ ಕಪ್ಪಿಗಿದ್ದ. ರಿಲೇಟಿವ್ಸ್ ಅವನ ಬಣ್ಣದ ಬಗ್ಗೆ ತಮಾಷೆ ಮಾಡ್ತಿದ್ರು. ಅದೇ ಅನುಮಾನ ನಿಧಾನವಾಗಿ ರಾಮುಡು ಮನಸ್ಸಲ್ಲೂ ಹುಟ್ಟಿತು. ಕುಸುಮ್ ನಿಜವಾಗ್ಲೂ ನನ್ನ ಮಗನ ಅಂತ. ಇದೇ ಡೌಟ್ನಿಂದ ರಾಮುಡು ಚಿಕ್ಕ ವಯಸ್ಸಿನಿಂದಲೇ ಕುಸುಮ್ನನ್ನ ಬೈದು ಅವಮಾನ ಮಾಡ್ತಿದ್ದ. ಅಷ್ಟೇ ಅಲ್ಲ, ರೇಣುಕಾ ಮೇಲೂ ಕೈ ಮಾಡ್ತಿದ್ದ. ಇದನ್ನೆಲ್ಲ ತರ್ಕೊಳಕ್ಕೆ ಆಗದೆ ಕುಸುಮ್ ಕೆರೆಗೆ ಹಾರಿ ಪ್ರಾಣ ಕಳ್ಕೊಂಡ. ಮಗನ ಸಾವಿಗೆ ರಾಮುಡುನೇ ಕಾರಣ ಅಂತ ಭಾವಿಸಿದ ರೇಣುಕಾ ತನ್ನನ್ನ ತಾನು ರೂಮಲ್ಲಿ ಕೂಡಿ ಹಾಕಿಕೊಂಡ್ಲು. ಇತ್ತ ರಾಮುಡು ಕೂಡ ತನ್ನ ಅನುಮಾನ ಮತ್ತು ಗಿಲ್ಟ್ನಿಂದ ನಿಧಾನವಾಗಿ ಮಾನಸಿಕವಾಗಿ ಕುಗ್ಗಿ ಹೋದ. ಈಗ ಎಸ್ಐ ಇದೆಲ್ಲ ಮಾತು ಕೇಳಿ ಕನ್ಫ್ಯೂಸ್ ಆಗ್ತಾನೆ. ಯಾಕಂದ್ರೆ ಅವನ ಹತ್ತಿರ ಬಂದಿದ್ದ ಕಂಪ್ಲೇಂಟ್ ಈ ಕಥೆಗೆ ಸ್ವಲ್ಪ ಕೂಡ ಮ್ಯಾಚ್ ಆಗ್ತಿರ್ಲಿಲ್ಲ. ಅಷ್ಟರಲ್ಲಿ ಅಚ್ಚಮ್ಮ ಆಚೆ ಕೂತಿದ್ದ ಆ ಮನುಷ್ಯನಿಗೆ ಒಳಗೆ ಬರೋಕೆ ಹೇಳ್ತಾಳೆ. ಆಮೇಲೆ ಚಾರಿ ಅವನಿಗೆ ರಾಮುಡು ಹತ್ತಿರ ಇರೋಕೆ ಹೇಳ್ತಾನೆ. ಆದ್ರೆ ಮರುಕ್ಷಣವೇ ಅಚ್ಚಮ್ಮನ ಜೋರಾದ ಕಿರುಚಾಟ ಇಡೀ ಮನೆಗೆ ಕೇಳಿಸುತ್ತೆ. ಆಮೇಲೆ ಅವಳು ಗಾಬರಿಯಿಂದ ಲವನ್ನ ಕರೀತಾರೆ. ಎಲ್ಲರೂ ಓಡ್ಕೊಂಡು ರಾಮುಡು ರೂಮಿಗೆ ಹೋದಾಗ ಅಲ್ಲಿನ ಸೀನ್ ನೋಡಿ ಎಲ್ಲರಿಗೂ ಶಾಕ್ ಆಗುತ್ತೆ. ಯಾಕಂದ್ರೆ ಸಾಯೋ ಸ್ಟೇಜ್ಗೆ ಹೋಗಿದ್ದ ರಾಮುಡು ಆರಾಮಾಗಿ ಚೇರ್ ಮೇಲೆ ಕೂತಿದ್ದ. ಮತ್ತೆ ಕೈಯಲ್ಲಿ ಎಣ್ಣೆ ಗ್ಲಾಸ್ ಹಿಡ್ಕೊಂಡು ಏನೂ ಆಗೇ ಇಲ್ಲ ಅನ್ನೋ ತರ ಕುಡಿತಿದ್ದ. ಆಮೇಲೆ ಎಸ್ಐ ರಾಮುಡು ಮುಂದೆ ಹೋಗಿ ಕೂತ್ಕೊಳ್ತಾನೆ. ಮತ್ತೆ ಅವನ ಮೇಲೆ ರಿಜಿಸ್ಟರ್ ಆಗಿರೋ ಕಂಪ್ಲೇಂಟ್ ಬಗ್ಗೆ ಹೀರೋಕೆ ಶುರು ಮಾಡ್ತಾನೆ. ಮತ್ತೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೋ ಅವನ ಹೆಸರು ಮೈಕಲ್ ಆಗಿತ್ತು. ಅಸಲಿಗೆ ಮೈಕಲ್ ಯಾರು ಅಂದ್ರೆ ಯಾವ ಕಪ್ಪಿಗಿರೋ ವ್ಯಕ್ತಿ ಎಸ್ಐ ಜೊತೆ ಬಂದಿದ್ನೋ ಅವನೇ ಆಗಿದ್ದ. ಆಮೇಲೆ ಎಸ್ಐ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಮೈಕಲ್ ಅವರೇ, ಕುಸುಮ್ ಅಸ್ಲಿ ಅಪ್ಪ ಅಂತ ನೀವು ಒಪ್ಕೋತೀರಾ ಅಂತ. ಈ ಮಾತು ಕೇಳಿ ರಾಮುಡು ಸ್ವಲ್ಪ ಹೊತ್ತು ಸುಮ್ಮನಿರ್ತಾನೆ. ಆಮೇಲೆ ಸೈಲೆಂಟ್ ಅಂತ ಕೇಳ್ತಾನೆ, ನಾನು ಒಪ್ಕೊಂಡ್ರೆ ಏನಾಗುತ್ತೆ,
ಮತ್ತೆ ಒಪ್ಪಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ. ಆಗ ಎಸ್ ಐ ಅರ್ಥ ಮಾಡಿಸ್ತಾ ಹೇಳ್ತಾನೆ, ಒಂದು ವೇಳೆ ನೀವು ಮೈಕಲ್ ಅವರೇ ಕುಸುಮಪ್ಪ ಅಂತ ಒಪ್ಕೊಂಡ್ರೆ ಅವನು ನಿಮ್ಮ ಮೇಲೆ ತನ್ನ ಮಗನ ಕೊಲೆ ಕೇಸ್ ಹಾಕಿದ್ದಾನಲ್ಲ, ಅದು ಡೈರೆಕ್ಟ್ ಆಗಿ ಕೋರ್ಟ್ಗೆ ಹೋಗುತ್ತೆ. ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಕುಸುಮ್ ಸಾವಿನ ಹಿಂದೆ ನಿಮ್ದೇ ಕೈ ಇದೆ ಅಂತ ಪ್ರೂವ್ ಆದ್ರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ಆದ್ರೆ ನೀವು ಈ ಮಾತನ್ನ ರಿಜೆಕ್ಟ್ ಮಾಡಿದ್ರೆ ಕೋರ್ಟ್ ಪರ್ಮಿಷನ್ ತಗೊಂಡು ಕುಸುಮ್ ಮೂಳೆಗಳ ಟೆಸ್ಟ್ ಆಗುತ್ತೆ. ಮತ್ತೆ DNA ಟೆಸ್ಟ್ ಮುಖಾಂತರ ಅವನ ಅಸಲಿ ಅಪ್ಪ ಯಾರು ಅಂತ ಕಂಡು ಹಿಡಿಯಲಾಗುತ್ತೆ ಅಂತ. ಈ ಮಾತು ಕೇಳಿದ ತಕ್ಷಣ ರಾಮುಡು 1 ಸೆಕೆಂಡ್ ಕೂಡ ಯೋಚಿಸದೆ ಕುಸುಮ್ ನನ್ನದೇ ಮಗ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ. ಈ ಆನ್ಸರ್ ಕೇಳಿ ಲವನ್ ಶಾಕ್ ಆಗ್ತಾನೆ. ಆಮೇಲೆ ಅವನು SIಗೆ ಕೇಳ್ತಾನೆ, ಅಷ್ಟಕ್ಕೂ ನನ್ನ ಅಪ್ಪ ಏನ್ ಹೇಳಿದ್ರು ಅಂತ. SI ಹೇಳ್ತಾನೆ, ರಾಮುಡು ಕ್ಲಿಯರ್ ಆಗಿ ಒಪ್ಕೊಂಡ, ಕುಸುಮ್ ಅವನದೇ ಮಗ ಅಂತ. ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಫೋರೆನ್ಸಿಕ್ ಟೀಮ್ ಮನೆಗೆ ಬರುತ್ತೆ. ಮತ್ತೆ ಇನ್ವೆಸ್ಟಿಗೇಷನ್ಗೆ ಬೇಕಾದ ಎಲ್ಲಾ ಪ್ರೂಫ್ಗಳನ್ನ ತಮ್ಮ ಜೊತೆ ತಗೊಂಡು ಹೋಗ್ತಾರೆ. SI ಅವರಿಗೆ ಕೇಳ್ತಾನೆ, ರಿಪೋರ್ಟ್ ಬರೋಕೆ ಎಷ್ಟು ಟೈಮ್ ಆಗುತ್ತೆ ಅಂತ. ಟೀಮ್ ಹೇಳುತ್ತೆ, ಸುಮಾರು 2 ವಾರದಲ್ಲಿ ರಿಪೋರ್ಟ್ ರೆಡಿಯಾಗಿ ನೇರವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಅಂತ. ರಾಮರು ಕೂಡ ಈ ಪೂರ್ತಿ ಮಾತುಕತೆ ಕೇಳ್ತಾನೆ. ಮತ್ತೆ ಈಗ ಅವನ ಲೈಫಲ್ಲಿ ಒಂದೇ ಗುರಿ ಇರುತ್ತೆ, ಅದೇನಂದ್ರೆ ಸತ್ಯ ತಿಳ್ಕೊಡೋದು. ಆಮೇಲೆ ಅವನು ಮುಂದಿನ 2 ವಾರಗಳ ಕಾಲ ಆಲ್ಮೋಸ್ಟ್ ಸೈಲೆಂಟ್ ಆಗಿರ್ತಾನೆ. ಯಾವ ಜೊತೆನೂ ಮಾತಾಡಲ್ಲ, ಮತ್ತೆ ಸರಿಯಾಗಿ ಊಟ ಕೂಡ ಮಾಡಲ್ಲ. ಬರೀ ಯಾವಾಗಲೂ ಬೆಡ್ ಮೇಲೆ ಮಲ್ಕೊಂಡು ರಿಪೋರ್ಟ್ ಬರೋದಕ್ಕೆ ವೇಟ್ ಮಾಡ್ತಾ ಇರ್ತಾನೆ. ಮುಂದೆ ಏನಾಗುತ್ತೆ ಅಂದ್ರೆ, ಸ್ವಲ್ಪ ದಿನಗಳಾದ್ಮೇಲೆ ಕೋರ್ಟಲ್ಲಿ ಹಿಯರಿಂಗ್ ಇರೋ ದಿನ ಬರುತ್ತೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ. ಎಷ್ಟೋ ದಿನಗಳಿಂದ ಬೆಡ್ಡಿಂದ ಏಳೋಕೆ ಆಗ್ತಿಲ್ದೇ ಇರೋ ರಾಮರು ಅದೇ ದಿನ ಬೆಳಗ್ಗೆ ತಾನೇ ಎದ್ದು ಕೋರ್ಟ್ಗೆ ಹೋಗ್ತಾನೆ. ಮತ್ತೆ ಇಲ್ಲೇ ಕಥೆಯ ಅತಿ ದೊಡ್ಡ ಸೀಕ್ರೆಟ್ ಓಪನ್ ಆಗುತ್ತೆ. ಮತ್ತೆ ಗೊತ್ತಾಗುತ್ತೆ, ಮೈಕಲಿಂದ ಈ ಕೇಸ್ ಹಾಕ್ಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಡಾಕ್ಟರ್ ಚಾರಣಿಯೇ ಆಗಿದ್ದ. ಅವನು ಇದೆಲ್ಲ ಮಾಡಿದ್ದು ಬರೀ ಒಂದೇ ರೀಸನ್ಗೆ, ರಾಮರು ಮನಸ್ಸಲ್ಲಿ ವರ್ಷಗಳಿಂದ ಇರೋ ಡೌಟ್ ಯಾವತ್ತಿಗೂ ಕ್ಲಿಯರ್ ಆಗ್ಲಿ ಅಂತ, ಮತ್ತೆ ಸತ್ಯ ಅವನ ಮುಂದೆ ಬರ್ಲಿ ಅಂತ. ಸ್ವಲ್ಪ ಹೊತ್ತಿನ ಮೇಲೆ ಕೋರ್ಟಲ್ಲಿ DNA ರಿಪೋರ್ಟ್ ಪ್ರೆಸೆಂಟ್ ಮಾಡ್ತಾರೆ. ರಿಪೋರ್ಟಲ್ಲಿ ಕ್ಲಿಯರ್ ಆಗಿ ಬರೆದಿತ್ತು, ಕುಸುಮ್ ನಿಜವಾಗ್ಲೂ ರಾಮುರುನ ಬಯಾಲಜಿಕಲ್ ಮಗನೇ ಅಂತ. ಈಗ ಈ ಸತ್ಯ ಕೇಳಿದ ತಕ್ಷಣ ರಾಮುರು ಕಣ್ಣಲ್ಲಿ ನೀರು ಹರಿಯೋಕೆ ಶುರುವಾಗುತ್ತೆ. ಯಾವ ಮಗನ ಮೇಲೆ ಅವನು ಇಡೀ ಜೀವನ ಡೌಟ್ ಪಟ್ಟನೋ ಅವನು ತನ್ನದೇ ರಕ್ತ ಆಗಿದ್ದ. ಈಗ ಈ ಸತ್ಯ ಅವನ ಹೃದಯದ ಮೇಲೆ ಎಷ್ಟು ಭಾರ ಆಗುತ್ತೆ ಅಂದ್ರೆ, ಕೋರ್ಟಲ್ಲೇ ಅವನಿಗೆ ಹಾರ್ಟ್ ಅಟ್ಯಾಕ್ ಜೋರಾಗಿ ಆಗುತ್ತೆ. ಮತ್ತೆ ಮರುಕ್ಷಣವೇ ಅವನು ಕೆಳಗೆ ಬಿದ್ದು ಸತ್ತು ಹೋಗ್ತಾನೆ. ಆಮೇಲೆ ಅಂತ್ಯ ಸಂಸ್ಕಾರದ ಟೈಮಲ್ಲಿ ಒಬ್ಬ ಬ್ರಾಹ್ಮಣ ಫ್ಯಾಮಿಲಿ ಅವರಿಂದ ಹೇಳ್ತಾನೆ, ಯಾರನ್ನ ರಾಮುರು ಅತಿ ಹೆಚ್ಚು ಪ್ರೀತಿಸ್ತಿದ್ದನೋ ಅವರು ಅವನ ಕಿವಿಯ ಹತ್ತಿರ ಹೋಗಿ ಅವನನ್ನ ಅದೇ ತರ 3 ಸಲ ಕರಿಬೇಕು. ಹೀಗೆ ಅವರು ಅವನು ಬದುಕಿದ್ದಾಗ ಕರೀತಿದ್ರು. ಇದರಿಂದ ಸಾಯೋ ವ್ಯಕ್ತಿಗೆ ಏನಾದರೂ ತೀರದ ಆಸೆ ಇದ್ರೆ ಬಹುಶಃ ಅವನ ಆತ್ಮ ಅದನ್ನ ಫೀ ಮಾಡ್ಕೋಬಹುದು ಅಂತ. ಆಮೇಲೆ ಫಸ್ಟ್ ರೇಣುಕಾ ಅವನ ಹತ್ತಿರ ಹೋಗ್ತಾರೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವಳು ನಿಧಾನವಾಗಿ 3 ಸಲ ಹೇಳ್ತಾಳೆ, ರಾಮುದು 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 ಅಂತ. ಆಮೇಲೆ ಒಡೆದ ಮನಸ್ಸಿನಿಂದ ಅವಳು ಒಂದು ಸತ್ಯ ಹೇಳ್ತಾಳೆ, ಯಾವುದನ್ನ ಅವಳು ಲೈಫ್ ಲಾಂಗ್ ಬಚ್ಚಿಟ್ಕೊಂಡಿದ್ಲು. ಅವಳು ಹೇಳ್ತಾರೆ, ಲವನ್ ನಿನ್ನ ಮಗ ಅಲ್ಲ ಅಂತ. ಇಷ್ಟು ಹೇಳಿದ ತಕ್ಷಣ ಅವಳು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾರೆ. ಅಂದ್ರೆ ಯಾರನ್ನ ಅವನು ತನ್ನ ಮಗ ಅಂತ ಅನ್ಕೊಂಡಿದ್ದನು ಅವನು ಅವನ ಮಗನೇ ಆಗಿರ್ಲಿಲ್ಲ, ಮತ್ತೆ ಯಾರನ್ನ ಅವನು ಮಗ ಅಲ್ಲ ಅಂತ ಅನ್ಕೊಂಡಿದ್ದನು ಅವನು ಅವನದೇ ಮಗ ಆಗಿದ್ದ. ಆಮೇಲೆ ರಾಮುಡುನ ಜಿಗರಿ ದೋಸ್ತ್ ಚಾರಿಯ ಸರ್ದಿ ಬರುತ್ತೆ. ಅವನು ಕೂಡ ಅವನ ಕಿವಿಯಲ್ಲಿ ನಡುಗೋ ಧ್ವನಿಯಲ್ಲಿ 3 ಸಲ ರಾಮುಡು ಅಂತಾನೆ. ಮತ್ತೆ ಒಂದು ಸತ್ಯ ಹೇಳ್ತಾನೆ, ನೀನು ಸಿದ್ದಪ್ಪನ ಅಸಲಿ ಮಗ ಆಗಿರ್ಲಿಲ್ಲ ಅಂತ. ಈ ಮಾತು ಕೇಳಿ ಅಲ್ಲಿರೋ ಪ್ರತಿಯೊಬ್ಬ ಮನುಷ್ಯ ಶಾಕ್ ಆಗ್ತಾನೆ. ಮತ್ತೆ ಇದೇ ಸಸ್ಪೆನ್ಸ್ ಜೊತೆ ಈ ಕಥೆಯ ಎಂದಾಗುತ್ತೆ. ಫ್ರೆಂಡ್ಸ್, ಈ ಥರದ ಕಥೆಯನ್ನ ನೀವು ಎಲ್ಲೂ ಕೇಳಿರಲ್ಲ, ನೋಡಿರಲ್ಲ. ನನಗಂತೂ ಇದು ಟೋಟಲಿ ಹೊಸ ಥರದ ಕಾನ್ಸೆಪ್ಟ್ ಅನ್ನಿಸ್ತು. ಕೊನೆಗೆ ರಾಮರು ಅಂತ್ಯ ಸಂಸ್ಕಾರವನ್ನ ಕೂಡ ಸಂಪೂರ್ಣ ಗೌರವದೊಂದಿಗೆ ಶ್ರೀಗಂಧದ ಕಟ್ಟಿಗೆಗಳಿಂದ ಮಾಡಲಾಗುತ್ತೆ. ತನ್ನ ಮನಸ್ಸಿನ ಎಲ್ಲ ಆಸೆ, ನೋವು ಮತ್ತು ಭಾರವನ್ನ ಬಿಟ್ಟು ಅವನು ಶಾಶ್ವತವಾಗಿ ಈ ಪ್ರಪಂಚದಿಂದ ದೂರ ಹೋಗ್ತಾನೆ ಅನ್ನೋದನ್ನ ಇದು ಸೂಚಿಸುತ್ತೆ. ಫ್ರೆಂಡ್ಸ್, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಕೂಡ ಒತ್ತಿ. ನಾನು ನಿಮಗೋಸ್ಕರ ಹೊಸ ಸ್ಟೋರಿ ತಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿಯೊಂದಿಗೆ. ಅಲ್ಲಿವರೆಗೂ ಬೈ ಬಾಯ್.